ಸೊ ಹಲೋ ಕರ್ನಾಟಕ, ನಾವು ಇವತ್ತು ಬಂದಿದ್ದೇವೆ ಎರ್ಮಲ್ಗೆ ಬಂದಿದ್ದೇವೆ. ನಾವು ಎರ್ಮಲಲ್ಲಿ ಯಾಕೆ ಬಂದಿದ್ದೇವೆ ಅಂದರೆ ಒಂದು ಸ್ಪೆಷಲ್ ಆಗಿರೋ 2 ಗಾಡಿ ಇದೆ ನಮ್ಮ ಜೊತೆ ಇವತ್ತು. 2 ಗಾಡಿ ಯಾರ್ದು, ಯಾವ ಟೈಪಿದ್ದು 2 ಗಾಡಿ ಇದೆ ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಯಾಕೆಂದರೆ ಮಂಗಳೂರಲ್ಲಿಂತಲ್ಲ, ದಕ್ಷಿಣ ಕನ್ನಡದಲ್ಲಿ ಒಂದೇ ಇರೋದು ಆ ಥರ ಮಾಡಿಫೈ ಮಾಡಿದ ಗಾಡಿ ಈಗ ಕರೆಂಟ್ಲಿ. ಸೊ ಈ ವಿಡಿಯೋ ಎಂಡ್ ತನಕ ನೋಡಿ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋ ಎಂಡ್ ತನಕ ನೋಡಿ, ಈ ವಿಡಿಯೋಗೆ ಲೈಕ್ ಮಾಡಿ. ಸೊ ಬನ್ನಿ ನೋಡ್ಬೋದು, ಯೂನಿಕ್ ಆಗಿರೋ ಗಾಡಿ ಅಂತ ಹೇಳ್ತಿದ್ದಲ್ಲ, ಇದೇ ಗಾಡಿ, ವೈಟ್ ಕಲರ್ದು ಗಾಡಿ. ಹಾಗೂ ಇನ್ನೊಂದು ಕೂಡ ಇದೆ, ಮಿನಿ ಬಸ್. ಸೊ ಇದಕ್ಕೆ ಏನು ಅಂತ ಹೇಳ್ತಾರೆ, ಸ್ಪೆಸಿಫಿಕ್ ನೇಮ್ ನಿಮಗೆ ಈಗ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಇದು ಗಾಡಿ ನೋಡ್ಬೋದು. ಈ ಥರದ್ದು ಇನ್ನೊಂದು ಗಾಡಿ ನೋಡಿರ್ಬೋದು ನೀವು, ನಾರ್ಮಲ್ ಸ್ಟಾಕ್ ಆಗಿರೋ ಗಾಡಿ. ಅದನ್ನು ಹೇಗೆ ಮಾಡಿಫೈ ಮಾಡಿದ್ದಾರೆ ನೋಡ್ಬೋದು. ಇದರ ಬಗ್ಗೆ ಫುಲ್ ಡೀಟೇಲ್ ನಿಮಗೆ ತಿಳಿಸ್ತೇನೆ. ಇದು ಸೈಡ್ ಪ್ರೊಫೈಲ್ ಆಗಿರ್ಬೋದು. ಸೊ ಇದು ಗಾಡಿದು ಬ್ಯಾಕ್ ಪ್ರೊಫೈಲ್ ಹೇಗಿದೆ ಅಂತ ನೋಡಿ. ಮತ್ತು ಇದು ಇನ್ನೊಂದು ಗಾಡಿ, ಮಿನಿ ಬಸ್ ಇವರದು ಇನ್ನೊಂದು. ಇದು ನೋಡಿ ಸೈಡ್ ಪ್ರೊಫೈಲ್ ನೋಡಿ, ಸನ್ಮಣಿ ಅಂತ ಬರ್ತಿದ್ದಾರೆ. ಸೊ ಗಾಯ್ಸ್, ಇವತ್ತು ನಮ್ಮ ಜೊತೆ ಶ್ರೀ ಅನ್ನಪೂರ್ಣೇಶ್ವರಿ ಟ್ರಾವೆಲ್ ಹಬ್ದು ಓನರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ವಿಶ್ವನಾಥ್ ಅಲ್ಲ ಸರ್? ಓಕೆ ಸರ್, ಇದು ಎಲ್ಲಿದೆ ಸರ್ ಗಾಡಿ? ಆ್ಯಕ್ಚುಲಿ ಇದು ನಾವು ಹೊನ್ನಾವರದಿಂದ ತಗೊಂಡು ಬಂದದ್ದು ಗಾಡಿ. ಓಕೆ. ಫಸ್ಟ್ ಓನರ್ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಗಾಡಿ. ಬ್ಯಾಂಗ್ಳೂರಿಂದ ಮಂಗಳೂರು ಬಂದಿತ್ತು, ಮಂಗಳೂರಿಂದ ಹೊನ್ನಾವರ ಹೋಗಿತ್ತು. ಓಕೆ. ಹೊನ್ನಾವರದಿಂದ ನಾವು ತಗೊಂಡು ಬಂದದ್ದು ಗಾಡಿ. ಓಕೆ ಸರ್, ನೀವು ಹೊನ್ನಾವರದಿಂದ ತಗೊಂಡು ಬರುವಾಗ ಗಾಡಿ ಹೀಗೆ ಇತ್ತ ಸರ್? ಇಲ್ಲ, ನಾರ್ಮಲ್ ಕಂಪನಿ ಬಾಡಿಯಲ್ಲಿ ಯಾವ ಥರ ಬಂದಿರುತ್ತೆ ಆ ಥರನೇ ಇತ್ತು. ಮತ್ತೆ ನಾವು ಇದನ್ನು ಕೇರಳ ಸ್ಟೈಲ್ ಮಾಡಿಫೈ ಮಾಡೋದಕ್ಕೆ ಅಂತಲೇ ತಗೊಂಡು ಬಂದಿರೋದು. ಹಾಗಾಗಿ ಮತ್ತೆ ಇಲ್ಲಿ ತಂದುಬಿಟ್ಟು ನಾವು ಕೆಲಸ ಮಾಡಿದ್ದೇವೆ. ಓಕೆ ಸರ್. ಸರ್ ನಿಮಗೆ ಗಾಡಿ ಈ ಥರವೇ ಬೇಕು ಅಂತ ಹೇಗೆ ಸರ್ ಮೈಂಡಲ್ಲಿ ಬಂತು? ಅಂದರೆ ಅದು ಕೇರಳದ ಒಂದು ಮಾಡಿಫಿಕೇಶನ್ ನೋಡಿಬಿಟ್ಟು ನಾವು ಈ ಥರ ಒಂದು ಗಾಡಿ ಮಾಡಬೇಕಂತ ಒಂದು ಡ್ರೀಮ್ ಇತ್ತು. ನೆಕ್ಸ್ಟ್ ಒಂದು ಮಾಡಬೇಕು ಅಂದರೆ ಮಹೀಂದ್ರ ಗಾಡಿನ ಇಲ್ಲಿ ನಮ್ಮ ಉಡುಪಿನಲ್ಲಿ ಯಾರು ಲೈಕ್ ಮಾಡೋದಿಲ್ಲ. ಇಲ್ಲ, ಉಡುಪಿ ಮಂಗಳೂರು ಸೈಡ್ ಆದರೂ ಇದೆ, ಉಡುಪಿಲಿ ಭಾರಿ ರೇರ್. ನಮ್ಮ ಉಡುಪಿ ಕುಂದಾಪುರದಿಂದ ಈಚೆ ಭಾರಿ ರೇರ್. ಅಂದರೆ ರನ್ ಆಗೋದು ಈ ಕಂಪನಿಗೆ ಸ್ಕೂಲ್ ಟ್ರಿಪ್ಗೆಲ್ಲ ರನ್ ಆಗೋದು ಮಾತ್ರ ಇರೋದು. ಮತ್ತೆ ನಿಮ್ಮದು ಇದು ಮದುವೆ ಟ್ರಿಪ್ ಆಗಲಿ, ಸ್ಕೂಲ್ ಟ್ರಿಪ್ ಯಾವುದಾದ್ರೂ ಹೀಗೆ ನಾವು ಫ್ಯಾಷನೇಬಲ್ ಟ್ರಿಪ್ ಏನು ಮಾಡ್ತೇವೆ ಆ ಥರ ಯಾವುದು ರನ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಆ ಗಾಡಿನೊಂದು ಮಾಡಬೇಕು, ಆ ಗಾಡಿನ ಒಂದು ಟ್ರೆಂಡ್ ತರಬೇಕು, ಏನಾಗ್ತದೆ ನೋಡುವ ಅಂತ. ಅಂದರೆ ತಗೊಳ್ಳುವಾಗ ಎಲ್ಲರೂ ಹೇಳಿದ್ದಾರೆ ಆ ಗಾಡಿ ಇಲ್ಲಿ ರನ್ ಆಗೋದು ಡೌಟು, ಬರಲಿಕ್ಕಿಲ್ಲ, ಆ ಗಾಡಿ ಮಾರ್ಕೆಟಿಂಗ್ ಇಲ್ಲ, ಯಾರು ಲೈಕ್ ಮಾಡೋದಿಲ್ಲ ಆ ಗಾಡಿನ ಅಂತ. ಆದರೆ ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡು ಒಂದು ಮಾಡಬೇಕು, ಒಂದು ಚೇಂಜಸ್ ಕೊಡಬೇಕು, ಕಸ್ಟಮರ್ನವರಿಗೆ ಒಂದು ಕೊಡಬೇಕಂತ ಒಂದು ಡ್ರೀಮ್ ಇಟ್ಕೊಂಡು ಈ ಗಾಡಿನ ಮಾಡಿಫಿಕೇಶನ್ ಮಾಡಿದ್ವಿ ನಾವು. ಓಕೆ ಸರ್, ಅದೇ ನಿಮ್ಮದು ಡ್ರೀಮ್ ಈಗ ಫುಲ್ಫಿಲ್ ಆಗಿದ್ದು ಕಾಣ್ತಿದೆ ಸರ್. ಯಾಕೆಂದರೆ ಒಂದು ಯೂನಿಕ್ ಆಗಿರೋ ಗಾಡಿ ನಮ್ಮ ಮುಂದೆ ಇವತ್ತು ತಂದು ನೀವು ಇಟ್ಟಿದ್ದೀರಲ್ಲ ಸರ್? ಹೌದು. ಓಕೆ ಸರ್. ಸರ್ ಈಗ ಈ ಸೈಡ್ ನಿಮ್ಮದು ಇರೋದು ಮಹೀಂದ್ರ ಗಾಡಿ ಅಲ್ಲ ಸರ್? ಓಕೆ. ಈ ಸೈಡ್ ನಿಮ್ಮದು ಪಕ್ಕದಲ್ಲಿ ಇರೋದು ಇನ್ನೊಂದು ಯಾವುದು ಸರ್ ಗಾಡಿ? ಟಾಟಾ 407 ಗಾಡಿ. ಓಕೆ, ಟಾಟಾ 407 ಅಲ್ಲ ಸರ್? ಸರ್ ಇದರ ಗಾಡಿ ಬಗ್ಗೆ ಏನಾದರೂ ಹೇಳ್ಬೋದಾ? ಇದು 2014 ಮಾಡೆಲ್ ಗಾಡಿ. ಓಕೆ. ನಾವು ಒಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸ್ಟಾರ್ಟ್ ಮಾಡಬೇಕಂತ ಇಳ್ದ ಮೊದಲ ಗಾಡಿ. ಓಕೆ. ಫಸ್ಟ್ ನಾನು ಗಾಡಿ ತಗೊಳ್ಳಿಕ್ಕೆ ಹೋಗುವಾಗ, ಒಂದು ಗಾಡಿ ನೋಡೋ ಅಂತ ಹೋಗುವಾಗ ಫಸ್ಟ್ ಸಿಕ್ಕಿರೋ ಗಾಡಿ. ಅಂದರೆ ನಾವು ನಮ್ಮದೊಂದು ಡ್ರೀಮ್ ಇತ್ತು, ಗಾಡಿ ಮಾಡಿದರೆ ಒಂದು ಅನ್ನಪೂರ್ಣೇಶ್ವರಿ ಅಂತ ಹೆಸರಿಡಬೇಕು ಅಂತ. ಹಾಗಾಗಿ ನಾವು ಹೋಗುವಾಗ ನಮ್ಗೆ ಮೊದಲ ಗಾಡಿ ಸಿಕ್ಕಿದ್ದು ಕೂಡ ಅನ್ನಪೂರ್ಣೇಶ್ವರಿ ಹೆಸರಲ್ಲೇ ಸಿಕ್ತು. ಸುಳ್ಯದಲ್ಲಿ ಇದ್ದ ಗಾಡಿ, ಹಣ್ಣಿ ಅನ್ನ ಅಂತ ಅವರು ಓನರ್. ಅವ್ರ ಹತ್ರ ನಾವು ಫಸ್ಟ್ ನೋಡಿದ ಗಾಡಿಯನ್ನೇ ಅವತ್ತೇ ಫುಲ್ ಎಲ್ಲ ವ್ಯಾಪಾರ ಮುಗಿಸ್ಕೊಂಡು ಗಾಡಿ ತಗೊಂಡು ಬಂದವು ನಾವು. ಓಕೆ ಸರ್. ಸರ್ ನಿಮ್ಮ ಸಂಸ್ಥೆಗೆ ಅನ್ನಪೂರ್ಣೇಶ್ವರಿ ಟ್ರಾವೆಲ್ ಹಬ್ ಅಂತ ಇಡ್ಲಿಕ್ಕೆ ಏನು ಸರ್, ಏನು ರೀಸನ್? ಅಂದ್ರೆ ನಮ್ಗೆ ಅದೊಂದು ಹೊಟ್ಟೆ ತುಂಬಿಸ್ತದಲ್ಲ, ಓಕೆ, ಅದಕ್ಕೋಸ್ಕರ ಅದೊಂದು ನಮ್ದೊಂದು ಅನ್ನದಾತೆ ಅಂತಾನೆ ಹೇಳ್ಬೋದು. ಈ ಗಾಡಿನೂ ಅಷ್ಟೇ, ನಮಗೀಗ ಬಂದು ನಾವು ಕರೆಕ್ಟಾಗಿ ರನ್ನಿಂಗ್ ಹಿಡಿದು ಜನವರಿ 1 ತಾರೀಕಿಂದ ಈ ಗಾಡಿ ಮಾಡಿಫಿಕೇಶನ್ ಆಗಿ ಬಂದು ರನ್ನಿಂಗ್ ಹಿಡಿದದ್ದು. ಅಷ್ಟೊಂದು ಸೀಸನಲ್ಲಿ ಅಷ್ಟೊಂದು ಇದು ಈಗ ಇನ್ನು ನಮಗೆ ಸೀಸನ್ ಕೈ ಹಿಡಿಲಿಲ್ಲ. ಅಂದ್ರೆ ಸ್ವಲ್ಪ ಮೌಢ್ಯ ಬಂತು, ಹಾಗಾಗಿ ಸ್ವಲ್ಪ ಸೀಸನ್ ಎಲ್ಲ ಆಚೀಚೆ ಆಗಿದೆ. ಇನ್ನು ನಮಗೆ ಸೀಸನ್ ಕರೆಕ್ಟ್ ಸಿಗ್ಬೇಕಂತ ಅಂದ್ರೆ ಏಪ್ರಿಲ್ ಮತ್ತೆ ಮೇ ಅಲ್ಲಿ ಸಿಗ್ಬೇಕಾಗ್ತದೆ. ಹಾಗಾಗಿ ಇದು ನಮಗೆ ಅಷ್ಟೊಂದು ನಮ್ಗೆ ಕರೆಕ್ಟ್ ಆಗಿ ನಮಗೆ ಸೀಸನ್ ಸಿಗ್ಲಿಲ್ಲ ಈ ಗಾಡಿಲಿ. ತೊಂದರೆ ಇಲ್ಲ, ಕಸ್ಟಮರ್ ರಿವ್ಯೂ ಎಲ್ಲ ಒಳ್ಳೇದಿದೆ. ಹಿಂದೆ ಕಂಪನಿ ಬಾಡಿಯಲ್ಲಿ ಬರುವಾಗ ಈ ಗಾಡಿಗೆ ಸ್ವಲ್ಪ ಕಸ್ಟಮರ್ದು ಸ್ವಲ್ಪ ಇದು ಇತ್ತು, ಅಂದ್ರೆ ಈ ಗಾಡಿ ಬೇಡ, ಅಂದ್ರೆ ಈ ಗಾಡಿನ ನೋಡ್ಬಿಟ್ಟು ಬುಕ್ ಮಾಡಿರ್ತಾರೆ.
ನಾವು ಕಳಿಸುವಾಗ ಈ ಗಾಡಿ ಕಳಿಸುವಾಗ ಸುಮ್ಮನೆ ಸ್ವಲ್ಪ ಬ್ಯಾಡ್ ಕಮೆಂಟ್ ಥರ ಅಂದರೆ ಅಷ್ಟೊಂದು ಸ್ಯಾಟಿಸ್ಫೈ ಇಲ್ಲ ಕಸ್ಟಮರ್ ಅನ್ನೋ ಇದು ಒಂದು ಫೀಡ್ಬ್ಯಾಕ್ ಇತ್ತು ಈ ಗಾಡೀಲಿ ಫಸ್ಟಿಗೆ ಬರುವಾಗ. ಬಂದು ಕೂಡ ನಾವೊಂದು 2 ತಿಂಗಳು ರನ್ ಮಾಡಿದ್ದೇವೆ. ಆವಾಗ ನಮಗೆ ಸ್ವಲ್ಪ ಆ ಥರ ಒಂದು ಕಮೆಂಟ್ಸ್ ಎಲ್ಲ ಬಂದಿತ್ತು. ಮತ್ತೆ ಈ ಗಾಡೀಲಿ ನಮಗೆ ಏನು ಆ ಥರದ್ದು ಏನು ಕಂಪ್ಲೇಂಟ್ ಇಲ್ಲ. ಕಸ್ಟಮರ್ ಒಳ್ಳೆ ಇದಕ್ಕೆ ಒಂದು ಈ ಗಾಡಿ ಬೇಕು ಅಂತ ಒಂದು ಸ್ವಲ್ಪ ವೆಯ್ಟ್ ಮಾಡ್ತಾರೆ, ನಿಮ್ಮ ಗಾಡಿ ಕಳಿಸಿ ಅಂತ ಸ್ವಲ್ಪ ಹೀಗೆ ತಿರ್ಗ್ಲಿಕ್ಕೆಲ್ಲ ಹೋಗುವವರು, ಟೂರ್ ಎಲ್ಲ ಹೋಗುವವರು ಆ ಗಾಡಿ ಯಾವತ್ತಿದೆ ಅಂತ ಒಂದು ಸ್ವಲ್ಪ ನೋಡಿಬಿಟ್ಟು ಡೇಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗೋ ಕಸ್ಟಮರ್ ಕೂಡ ಇದ್ದಾರೆ ಈ ಗಾಡಿ ಮೇಲೆ. ನಿಮಗೋಸ್ಕರ ಒಂದು ನಿಮ್ಮ ಡೇಟ್ ಬುಕಿಂಗ್ ಇದ್ರೆ ಕೂಡ ಅವರ ಡೇಟ್ ಚೇಂಜ್ ಮಾಡೋ ಈ ಗಾಡಿಗೆ ಇದ್ದಾರೆ. ಅಂದ್ರೆ ಸಿಸ್ಟಮ್ ಹಿಂದೆನೂ ಇತ್ತು, ಸಿಸ್ಟಮ್ ಒಳ್ಳೆ ಇತ್ತು ನಾವು ತರುವಾಗ್ಲೂ. ಅದಾದ ನಂತರ ಇದು ಗಾಡಿ ಬಂದ ನಂತರ ನಾವು ಮತ್ತೆ ಪುನಃ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅದು ಇದನ್ನ ಎಲ್ಲ ಮಾಡಿದ್ದೇವೆ. ಹಾಗಾಗಿ ಸೌಂಡ್ ಎಲ್ಲ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಕೊಟ್ಟಿದ್ದೇವೆ. ಹಾಗಾಗಿ ಸ್ವಲ್ಪ ಒಳ್ಳೆ ಇದುಂಟು, ಕಸ್ಟಮರ್ ರಿವ್ಯೂ ಉಂಟು ಈ ಗಾಡಿ. ನೀವೊಂದು ಕೊಟ್ಟ ಸರ್ವಿಸ್ ಮೇಲೆ ಜನರ ಪ್ರೀತಿ ಇದೆಯಲ್ಲ ಸರ್? ಹೌದು ಸರ್. ನಿಮ್ಮ ಅನ್ನಪೂರ್ಣೇಶ್ವರಿ ಟ್ರಾವೆಲ್ ಹಬ್ ಎಲ್ಲಿ ಲೊಕೇಟ್ ಆಗಿದೆ ಸರ್? ಆ್ಯಕ್ಚುಲಿ ನಮ್ಮದು ಲೊಕೇಶನ್ ಬಂದುಬಿಟ್ಟು ಅದ್ಮಾರ್ PPC ಕಾಲೇಜ್ ಹತ್ರ. PPC ಕಾಲೇಜ್ ಹತ್ರ ಬಂದು ಅನ್ನಪೂರ್ಣೇಶ್ವರಿ ಟ್ರಾವೆಲ್ ಹಬ್ ಅವರು ಶೆಡ್ ಎಲ್ಲಿ ಅಂತ ಏನಾದರೂ ನೀವು ಎನ್ಕ್ವೈರಿ ಮಾಡಿದರೆ ಯಾರು ಹೇಳ್ತಾರೆ. ಓಕೆ ಸರ್. ಯಾರಾದರೂ ಕಸ್ಟಮರ್ಗಳಿಗೆ ಎಂಕ್ವೈರಿ ಅಥವಾ ಬುಕಿಂಗ್ಸ್ ಇದ್ದರೆ ಸರ್ ನೀವು ಎಲ್ಲಿಂದ ಎಲ್ಲಿ ತನಕ ಬುಕ್ಕಿಂಗ್ ಎಕ್ಸೆಪ್ಟ್ ಮಾಡ್ತೀರಿ ಸರ್? ನಮಗೆ ಅಂದರೆ ಎಂಗೇಜ್ ಬಾಡಿಗೆ ಹೋಗೋದಲ್ಲ, ಕಿಲೋಮೀಟರ್ ವೈಸ್ ಹೋಗೋದಕ್ಕೆ ಬಾರಿ ಕಡಿಮೆ, ಎಂಗೇಜ್ ಬಾಡಿಗೆ ಹೋಗೋದು. ನಮಗೆ ಬಾಡಿಗೆ ಆ ಅಮೌಂಟು ಆಗ್ತದಂತ ಅಂತಂದರೆ ನಾವು ಎಲ್ಲೂ ಕೂಡ ಪಿಕಪ್ ಮಾಡ್ತೇವೆ. ಈಗ ಕೆಲವೊಂದು ಸಲ ರೈಲ್ವೆ ಸ್ಟೇಷನ್, ಮ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ಪಿಕಪ್ ಮಾಡಿಬಿಟ್ಟು ಉಡುಪಿ ಫುಲ್ ಲೋಕಲ್ ರನ್ನಿಂಗ್, ಟೆಂಪಲ್ ರನ್ನಿಂಗ್ ಅಂತೆಲ್ಲ ಇರ್ತದೆ. ಇಲ್ಲಾಂದರೆ ಉಡುಪಿಲಿ ರೈಲ್ವೆ ಸ್ಟೇಷನ್ ಪಿಕಪ್ ಮಾಡಿಬಿಟ್ಟು ಉಡುಪಿ ಮಂಗಳೂರು ಫುಲ್ ಲೋಕಲ್ ಟ್ರಿಪ್ ಅಂತ ಇರ್ತದೆ. ನಾವು ಅದು ಪಿಕಪ್ ಮಾಡ್ಕೊಳ್ತೇವೆ, ಏನು ಪ್ರಾಬ್ಲಮ್ ಇಲ್ಲ ಸರ್. ನಿಮಗೆ ಬುಕಿಂಗ್ ಬಂದ ಮೇಲೆ ಡಿಪೆಂಡ್ ಆಗ್ತದೆ. ನಮ್ಗೆ ನಾವೇನು ಅಮೌಂಟ್ ಹೇಳ್ತೇವೆ ಅದು ಫಿಕ್ಸ್ ಆಯ್ತು ಅಂತಂದರೆ ನಾವು ಬುಕ್ಕಿಂಗ್ ತಗೊಳ್ತೇವೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಸರ್. ಇದು ಗಾಡಿ ಹಾಗಾದ್ರೆ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಬೀಳುತ್ತೆ ಅಲ್ಲ ಸರ್? ಉಡುಪಿ ಡಿಸ್ಟ್ರಿಕ್ಟ್ ಆದ್ರೂ ಉಡುಪಿ ಲಾಸ್ಟ್ ಮಂಗಳೂರು ಬಾರ್ಡರ್ಗೆ ನಾವು ಸ್ವಲ್ಪ ಹತ್ರ ಅಂತಾನೆ ಹೇಳ್ಬೋದು. ಹೆಜ್ಮಾಡಿ ಟೋಲ್ ನಂತರ ನಮಗೆ ಮಂಗಳೂರು ಡಿಸ್ಟ್ರಿಕ್ಟ್ ಆಗುತ್ತೆ. ಹಾಗಾಗಿ ನಾವು ಮಂಗಳೂರದು ಆರ್ಡರ್ ಬಂದರೂ ತಗೊಳ್ತೇವೆ, ಉಡುಪಿ ಆರ್ಡರ್ ಬಂದರೂ ತಗೊಳ್ತೇವೆ. ಆ್ಯಕ್ಚುಲಿ ನಾವು ಸುರತ್ಕಲಲ್ಲೆಲ್ಲ ನಮ್ಮ ಫ್ರೆಂಡ್ ಎಲ್ಲ ಇದ್ದಾರೆ, ಅವರದ್ದು ಏನಾದರೂ ಬಾಡಿಗೆ ಎಲ್ಲ ಇದ್ದರೆ ನಾವು ಇಲ್ಲಿಂದ ಅಲ್ಲಿ ಹೋಗಿ ಪಿಕಪ್ ಮಾಡಿಬಿಟ್ಟು ಫುಲ್ ಟೂರ್ ಎಲ್ಲ ಮಾಡಿದ್ದು ಉಂಟು. ಹಾಗಾದ್ರೆ ನೀವು ಮಂಗಳೂರು ಕೂಡ ಬುಕಿಂಗ್ ಎಕ್ಸೆಪ್ಟ್ ಮಾಡ್ತೀರಾ? ತಗೊಳ್ತೇವೆ. ಹೌದು ಸರ್. ಓಕೆ ಸರ್. ಸೊ ಅನ್ನಪೂರ್ಣೇಶ್ವರಿ ಟ್ರಾವೆಲ್ ಹಬ್ ಇದು ಟೀಮ್ ಮೆಂಬರ್ಸ್ ಇದ್ದಾರೆ, ಇಂಟ್ರೊಡ್ಯೂಸ್ ಮಾಡಿಸೋಣ ಸರ್. ನಿಮ್ಮ ಹೆಸರು? ರವಿ ಅಲ್ಲ ಸರ್? ಓಕೆ. ನೀವು ಎಷ್ಟು ವರ್ಷದಿಂದ ಇದ್ದೀರಿ ಸರ್ ಈ ಕಂಪನಿಯಲ್ಲಿ? ಕಂಪ್ನಿ ಬಂದಾಗಿನಿಂದ ಇದ್ದಾರೆ. ನಾವೀಗ ಕಂಪ್ನಿ ಸ್ಟಾರ್ಟ್ ಮಾಡಿ ಒಂದು 4 ವರ್ಷ ಆಗಿದೆ. 4 ವರ್ಷದಿಂದ ಅವರು ನಮ್ಮ ಸಾರಥಿ ಅಂತಾನೆ ಹೇಳ್ಬೋದು. ಓಕೆ. ನಮ್ಮ ಪೈಲಟ್ ಅಲ್ಲ ಸರ್? ಮೇನ್ ಪೈಲಟ್ ಅಲ್ಲ ಸರ್? ಮೇನ್ ಪೈಲಟ್ ಅವರು ಇದ್ದಾರೆ. ಇನ್ನು ನಮ್ಮ ಟೀಮ್ ಸ್ವಲ್ಪ ದೊಡ್ಡದೇ ಇದೆ, ಎಲ್ಲ ವರ್ಕ್ ಶೆಡ್ಯೂಲ್ ಅಲ್ಲಿ ಹೊರಗಡೆ ಇದ್ದಾರೆ. ಹೌದು, ಈವೆಂಟ್ ಎಲ್ಲ ಉಂಟು, ಹಾಗಾಗಿ ಅವರು ಸ್ವಲ್ಪ ಹೊರಗಡೆ ಇದ್ದಾರೆ ಇವಾಗ. ಓಕೆ ಸರ್. ಇದು ಅವರ ಮಗ. ಇವರು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನಮ್ಮನ್ನು ಸ್ವಲ್ಪ ಹೈಲೈಟ್ ಮಾಡೋರು ಇವರೇ. ಹ್ಯಾಂಡಲ್ ಮಾಡೋದು ಅವರೇ ಅಲ್ಲ? ಇಲ್ಲ, ಹ್ಯಾಂಡಲ್ ಎಲ್ಲರೂ ಮಾಡ್ತಾರೆ, ಆದ್ರೆ ಇವರನ್ನು ಅವರದ್ದೇ ಒಂದು ಸಪರೇಟ್ ಒಂದು ಪೇಜ್ ಅಂತ ಮಾಡ್ಕೊಂಡು ಅವ್ರು ಹ್ಯಾಂಡಲ್ ಮಾಡ್ತಿದ್ದಾರೆ, ತೇಜಸ್ ಅಂತ. ಮತ್ತೆ ಇವರು ನಮ್ಮ ಫ್ರೆಂಡ್ ಇನ್ನೊಬ್ರು ರಂಜಿತ್ ಅಂತ. ಇವರು ಕೂಡ ನಮಗೆಲ್ಲ ಬ್ಯಾಕ್ ಸಪೋರ್ಟ್. ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಏನೆಲ್ಲ ಇದೆ, ಲಿಖಿತ್ ಅಂತ ಇದ್ದಾರೆ, ಅವರು ಕೂಡ ಇವರಿಲ್ಲದಿದ್ರು ಅವ್ರು ಬರ್ತಾರೆ. ಅವರು ಫಿಟ್ಟರ್ ವಿತ್ ಡ್ರೈವರ್ ಅಂತಾನೆ ಹೇಳ್ಬೋದು. ಹಿಂದೆ ಫಿಟ್ಟರ್ ಆಗಿದ್ರು, ಈಗ ಡ್ರೈವರ್ ಆಗಿಬಿಟ್ಟು ಕೆಲಸ ಮಾಡ್ತಿದ್ದಾರೆ. ಇವರು ಇಲ್ದಿದ್ರೆ ಅವ್ರು ಬರ್ತಾರೆ. ನಮಗೆಲ್ಲೂ ಲಾಂಗ್ ಎಲ್ಲ ಹೋಗುವಾಗ ಸ್ವಲ್ಪ ಹೆಲ್ಪ್ಫುಲ್. ಏನಾದರೂ ಸಪೋಸ್ ಗಾಡಿ ಯಾವಾಗ ಹೇಗೆ ಕೈ ಕೊಡ್ತದೆ ಏನಂತ ಹೇಳಲಿಕ್ಕಾಗೋದಿಲ್ಲ, ಎಷ್ಟು ಮೇಂಟೆನೆನ್ಸ್ ಮಾಡಿದ್ರು ಕೂಡ ಸಣ್ಣ ಪುಟ್ಟ ಕೆಲಸ ಎಲ್ಲ ಬರ್ತಾ ಇರ್ತದೆ. ಅದನ್ನೆಲ್ಲ ಅವರೇ ಅಲ್ಲಿ ಹ್ಯಾಂಡಲ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಅದಾದ ನಂತರ ಸಂತೋಷ್ ಅಂತ ಇದ್ದಾರೆ, ಅವರು ಇಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಶಾಲೆಯಲ್ಲಿ ಡ್ರೈವರ್ ಆಗಿದ್ದಾರೆ. ಅವರು ಕೂಡ ಬರ್ತಾರೆ. ಅಂದ್ರೆ ಈಗ ನಮಗೆ ಪರ್ಮನೆಂಟ್ ಅಂತ ಇವರು ಒಬ್ಬರೇ ಇರೋದು. ಇವರು ಇಲ್ಲ ಅಂತ ಹೇಳಿದ್ರೆ ಇವರು ಆಟೋ ಇದೆ, ಮತ್ತೆ ಅವರದೇ ಒಂದು ಸ್ವಂತ ಗ್ಯಾರೇಜ್ ಕೂಡ ಇದೆ. ಅದು ಅವರ ಶೆಡ್ಯೂಲ್ ಎಲ್ಲ ನೋಡಿಕೊಂಡು ಬರ್ತಾರೆ, ಅಡ್ಜಸ್ಟ್ ಮಾಡ್ಕೊಂಡು ಬರ್ತಾರೆ. ಅವರು ಇಲ್ಲದಿದ್ದರೆ ಮತ್ತೆ ಅವರೇ ನಮಗೆ ಸಂತೋಷ್ ಅಂತ ಇದ್ದಾರೆ, ಲಿಖಿತ್ ಅಂತ ಇದ್ದಾರೆ,
ಅವರಿಬ್ಬರು ಡ್ರೈವರ್ ಬರ್ತಾರೆ. ಓಕೆ ಮತ್ತೆ ಅವರು ಮೇಯ್ನ್ ಆಗಿ ಇಷ್ಟು ಜನ ಡ್ರೈವರ್ ಅವರು ಬರ್ತಾರೆ, ಇಲ್ಲದಿದ್ರೆ ನಾನು ಹೋಗ್ತೇನೆ. ಓಕೆ ಅದಿಲ್ದಿದ್ರೆ ಮತ್ತೆ ಎಕ್ಸ್ಟ್ರಾ ಸ್ಪೇರ್ ಡ್ರೈವರ್ ಯಾರನ್ನಾದ್ರೂ ಕರೆಸ್ಬಿಟ್ಟು ಗಾಡಿ ರನ್ ಮಾಡ್ತೇವೆ. ಓಕೆ ಹಾಗೆ ಸುಶಾಂತ್ ಅವ್ರು ನಮ್ದು ಆರ್ಟಿಸ್ಟ್, ಓಕೆ ಅವರು ಕೂಡ ಇದರಲ್ಲಿ ಸ್ವಲ್ಪ ನಮ್ಗೆ ಕಲರಿಂಗ್ ಡಿಸೈನ್ ಅಲ್ಲಿ ಆಗಿರ್ಲಿ ಓಕೆ ಎಲ್ಲ ವಿಷಯದಲ್ಲೂ ನಮ್ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಿದ್ದಾರೆ. ನನ್ನ ತಮ್ಮ ಶ್ರೀಶಾಂತ್ ಹೇಳ್ಬಿಟ್ಟು ಅವರು ಬೆಂಗಳೂರಲ್ಲಿ ಇರೋದು. ಅವರು ಎಲ್ಲ ಡಿಸೈನ್ ಎಲ್ಲ ವರ್ಕ್ ಎಲ್ಲ ಏನು ಮಾಡ್ತಿದ್ದೇವೆ, ಗಾಡಿಗೆ ಏನೆಲ್ಲ ಮಾಡಿದ್ದೇವೆ ಅದನ್ನೆಲ್ಲ ನಾವೆಲ್ಲ ಒಂದು ಟೀಮಲ್ಲಿ ಡಿಸ್ಕಸ್ ಮಾಡಿ, ಅದಕ್ಕೊಂದು ಬೇರೆ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ನಾವು ಅದಕ್ಕೆ ಡಿಸ್ಕಸ್ ಮಾಡಿ ಈ ಗಾಡಿ ಬಗ್ಗೆ ಮಾಡುವಾಗಲೂ ಹಾಗೆ ಎಲ್ಲ ಟೋಟಲ್ ಏನು ಡಿಸೈನ್ ಎಲ್ಲ ಏನಿದೆ ನಾವೆಲ್ಲ ಒಂದು ಟೀಮಲ್ಲಿ ಡೈಲಿ ಡಿಸ್ಕಸ್ ಮಾಡ್ತಾ ಇರ್ತೇವೆ. ಏನು ವರ್ಕ್ ಆಗಿದೆ, ಇವತ್ತಿದ್ದು ಏನು ವರ್ಕ್ ಆಗಿದೆ ಎಲ್ಲ ಅಪ್ಲೋಡ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟ್ ಏನು ಆಗಬೇಕು, ಏನಾದರೂ ಚೇಂಜಸ್ ಆಗಬೇಕಾ, ಯಾವ ಥರ ಅಂತೆಲ್ಲ ಎಲ್ಲ ಚೆಕ್ ಮಾಡಿಬಿಟ್ಟು ಫೈನಲ್ ಮಾಡಿರೋ ಗಾಡಿ. ಅದೇ ಥರ ಇನ್ನೊಬ್ರು ಇದ್ದಾರೆ ಸುಮಿತ್ ಅಂತ ಹೇಳಿಬಿಟ್ಟು, ಅವರು ಕೂಡ ಫಿಟ್ಟರ್, ಅವರು ಕೂಡ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ವರ್ಕ್ ಮಾಡ್ತಾರೆ. ಹಾಗೆ ಎಲ್ಲರೂ ನಮ್ಮ ಒಂದು ಏನು ಟೀಮ್ ಇದೆ, ಬೇಕಾದ ತುಂಬ ಜನ ಫ್ರೆಂಡ್ಸ್ನವರು ಇದ್ದಾರೆ. ಧೀರಜ್ ಅಂತ ಇದ್ದಾರೆ, ಅವರು ಕೂಡ ನಮ್ಮ ಜೊತೆ ಹೆಲ್ಪ್ಫುಲ್ ಆಗಿರ್ತಾರೆ. ಏನಾದರೂ ಸಪೋಸ್ ಏನಾದರೂ ಕೆಲಸ ಎಲ್ಲ ಇರ್ತದೆ, ಸಪೋಸ್ ನಾವು ಈಗ ಡ್ರೈವರ್ನವರು ಬ್ಯುಸಿ ಇರ್ತಾರೆ, ಗಾಡಿ ಕ್ಲೀನ್ ಮಾಡೋದಾಗಲಿ ಏನಾದರೂ ಸ್ವಲ್ಪ ಆಚೀಚೆ ಕೆಲಸ ಇರ್ತದೆ, ವಾಶ್ ಮಾಡೋದು ಆ ಥರ ಎಲ್ಲ ಇರ್ತದೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಯಾರು ಇದಕ್ಕೆ ಕ್ಲೀನರ್ ಆ ಥರ ಅಂತ ಏನಿಲ್ಲ, ನಾವೆಲ್ಲ ಡ್ರೈವರ್ ಇವರು ರವಿಯಣ್ಣ ಇದ್ದರೆ ಇವರು ಕ್ಲೀನ್ ಮಾಡ್ತಾರೆ, ನಾನು ಕ್ಲೀನ್ ಮಾಡ್ತೇನೆ, ಎಲ್ಲ ಸೇರ್ಬಿಟ್ಟು ವರ್ಕ್ ಮಾಡ್ತಿದ್ದೇವೆ. ಒಂದು ಟೀಮ್ ವರ್ಕ್ ಅಂತ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಅಂದ್ರೆ ನಮ್ದು ಅಷ್ಟು ದೊಡ್ಡ ಸಂಸ್ಥೆ ಅಲ್ಲ, ಹಿಂದೆ ಟ್ರಾನ್ಸ್ಪೋರ್ಟ್ ಮೋಟರಿಂಗ್ ಫೀಲ್ಡ್ ಅಲ್ಲಿ ಇದ್ದವರು ಕೂಡ ಅಲ್ಲ, ಹೊಸದಾಗಿ ಬಂದವರು ಎಲ್ಲ ಈಗ. ಹಾಗಾಗಿ ಎಲ್ಲರ ಸಪೋರ್ಟ್ ಕೂಡ ಬೇಕು ನಮಗೆ, ಹಾಗಾಗಿ ಎಲ್ಲರ ಸಪೋರ್ಟ್ ತಗೊಂಡ್ಬಿಟ್ಟು ನಾವು ಸಂಸ್ಥೆಯನ್ನು ರನ್ ಮಾಡ್ತಾ ಇದ್ದೇವೆ. ಓಕೆ ಸರ್, ಓಕೆ. ಅವ್ರು ಸುಶಾಂತ್ ಅವರು ಬರ್ತಾ ಇದ್ದಾರೆ, ಇವರೇ ನಮ್ಮ ಸುಶಾಂತ್ ಅಂತ. ಇನ್ಸ್ಟಾಗ್ರಾಮಲ್ಲೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಪರಿಚಿತರು ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ಒಂದೂವರೆ ವರ್ಷದಿಂದ ಆರ್ಟ್ ವರ್ಕ್ ಅವರದ್ದು ಒಳ್ಳೆ ಕ್ಲಿಕ್ ಆಗಿ ಒಳ್ಳೆ ರನ್ನಿಂಗ್ ಆಗ್ತಾಯಿದೆ. ಫಿಲ್ಮ್ ಇಂಡಸ್ಟ್ರಿಗೆಲ್ಲ ವರ್ಕ್ ಮಾಡ್ತಿದ್ದಾರೆ. ಹಾಗಾಗಿ ನಮಗೆ ಅವರ ಒಂದು ಆರ್ಟ್ ಫೀಲ್ಡಲ್ಲಿ ಒಂದು ಬ್ಯಾಕ್ ಸಪೋರ್ಟು ಅಂತಲೇ ಹೇಳ್ಬೋದು. ಮಾಡಿಫಿಕೇಶನ್ ಅಲ್ಲಿ ಏನಾದರೂ ಆರ್ಟ್ ರಿಲೇಟೆಡ್ ಏನಾದರೂ ಬೇಕಿದ್ರೆ ನಿಮ್ಗೆ ಅವ್ರು ಸಪೋರ್ಟ್ ಮಾಡ್ತಾರಲ್ಲ ಸರ್? ಹೌದೌದು, ಏನಾದರೂ ನಮ್ಮದು ಡಿಸೈನ್ ಎಲ್ಲ ಎಲ್ಲರೂ ಪ್ಲಾನಿಂಗ್ ಮಾಡ್ತೇವೆ. ಅದನ್ನು ಡಿಸೈನ್ ಒಂದು ಎಲ್ಲರ ಹತ್ರ ಒಂದು ಹೇಗೆ ಈ ಥರ ಆಗ್ಬೋದಾ, ಕಲರಿಂಗ್ ಚಾಯ್ಸ್. ಈಗ ಈ ಗಾಡಿಯಲ್ಲಿ ಹೇಳೋದಾದ್ರೆ ಅಲ್ಲಿ ಯಾವ ಪೊಸಿಷನ್ಗೆ ಯಾವ ಕಲರ್ ಬರಬೇಕಂತ ಎಲ್ಲ ಡಿಸೈಡ್ ಕೂಡ ನಾವೇ ಮಾಡ್ಕೊಂಡಿರೋದು. ಹೌದು ಸರ್. ಪೈಂಟರ್ನವರು ಏನು ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಅವರು ಡೈಲಿ ಗಾಡಿ ಮಾಡೋರು. ಆದರೆ ನಮಗೆ ಈ ಥರನೇ ಗಾಡಿ ಬೇಕು ಅಂತ ನಾವೇ ನಿಂತ್ಕೊಂಡು ಇಲ್ಲಿ ಈ ಪೊಸಿಷನ್ಗೆ ಹೆಡ್ಲೈಟ್ಗೆ ಯಾವ ಕಲರ್ ಬರಬೇಕು, ಕೆಳಗಡೆ ಇರೋ ಬಂಪರ್ ಲಿಪ್ಗಳಿಗೆ ಯಾವ ಕಲರ್ ಬರಬೇಕು, ಅದನ್ನೆಲ್ಲ ನಾವೇ ಕುತ್ಕೊಂಡು ಡಿಸೈಡ್ ಮಾಡ್ಕೊಂಡಿರೋದು. ಓಕೆ ಸರ್. ಗಾಡಿ ರೆಡಿ ಮಾಡೋದು ಅಂದರೆ ನಮಗೆ ಬೇಕಿದ್ದಾಗೆ ನಾವು ರೆಡಿ ಮಾಡಬೇಕಲ್ಲ ಸರ್? ಹೌದು. ಸೊ ಸರ್, ಇದು ಗಾಡಿಯಲ್ಲಿ ಏನೆಲ್ಲ ವರ್ಕ್ ಆಗಿದೆ ಸರ್, ಒಂದು ಹೇಳ್ಬೋದಾ ಸರ್? ಅಂದರೆ ಸ್ಪೆಷಲ್ ಆ ಗಾಡಿಗೆ ಕಂಪೇರ್ ಮಾಡಿದರೆ ಈ ಗಾಡಿ ಅಷ್ಟೊಂದು ನಾವು ಲೈಟಿಂಗ್ ವಿಷಯದಲ್ಲಿ, ಸೌಂಡ್ ವಿಷಯದಲ್ಲಿ ಸ್ಪೆಷಲ್ ಅಂತ ಏನು ಮಾಡಲಿಲ್ಲ, ಆರ್ಡಿನರಿ ಬೇಸಲ್ಲಿ ಮಾಡಿರೋದು. ಅಂದರೆ ಈ ಗಾಡಿ ಸ್ಪೆಷಲ್ ಆಗಿ ನಾವು ಲೋಕಲ್ ರನ್ನಿಂಗಿಗೆ ಅಂತಲೇ ಮಾಡಿರೋದು. ಹಾಗಾಗಿ ನಾವು ಹೆಚ್ಚು ಇದರಲ್ಲಿ ಲೈಟಿಂಗ್ ಮತ್ತು ಸೌಂಡ್ ವರ್ಕಲ್ಲಿ ಹೆಚ್ಚು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಅಂದರೆ ಏನಿದ್ರು ಇದೊಂದು ಟ್ರಯಲ್ ವರ್ಷನ್ ನಮ್ಮದು. ಅಂದರೆ ಸಕ್ಸಸ್ ಆಗ್ತದಾ ಇಲ್ವಾ ಅಂತ ಒಂದು ಟ್ರಯಲ್ ನೋಡಬೇಕಿತ್ತು, ಅದಕ್ಕೋಸ್ಕರ ಮಾಡಿರೋದು. ಹಾಗಾಗಿ ಹೆಚ್ಚೇನು ಇದರಲ್ಲಿ ವರ್ಕ್ ಮಾಡಲಿಲ್ಲ. ಹೊರಗಡೆ ಬಾಡಿ ಲೈಟ್ ಎಲ್ಲ ಏನು ಬರ್ತದೆ ಅದನ್ನು LED ಅಲ್ಲಿ ಎಲ್ಲ ಏನು DRL ಬಂದಿರೋದು ಒಂದು ಫಾಗ್ ಲೈಟ್ ಬಂದಿದೆ. ಈಚ್ ಕಡೆ ಅದು ಯೆಲ್ಲೋ ಮತ್ತೆ ವೈಟ್ ಫಾಗ್ ಲೈಟ್ ಬರ್ತದೆ. ಆ ಥರದ್ದು ಒಂದು ಫಾಗ್ ಲೈಟ್ ಮಿಡ್ಲಲ್ಲಿ ಇರೋದು, ಗ್ರಿಲ್ಲಲ್ಲಿ ಹಾಕಿರೋ ಲೈಟ್ ಕೂಡ ಆ ಥರನೇ. ಓಕೆ, ಇದಲ್ಲ ಸರ್? ಹೌದು, ಯೆಲ್ಲೋ ಕಲರ್ ಲೈಟ್, ಇದೆಲ್ಲ ಲೈಟ್ಗಳು. ಮತ್ತು ಅದೇ ನಾರ್ಮಲ್ ಇದು ಡಿಸ್ಪ್ಲೇ, ಇದು ನೇಮ್ ಬೋರ್ಡಲ್ಲೇ ಒಂದು ಇದು ಮಾಡಿದ್ದೇವೆ. ಓಕೆ ಸರ್. ಲೈಟಿಂಗ್ ಎಲ್ಲ ಮಾಡಿಬಿಟ್ಟು ನೇಮ್ ಬೋರ್ಡ್ ಮತ್ತು ಬಾಡಿ ಲೈಟ್ ಅಷ್ಟೇ, ಇದರಲ್ಲಿ ಅಂಥದ್ದೇನು ಸ್ಪೆಷಲ್ ಮಾಡಲಿಲ್ಲ. ಡೋರ್ ಒಂದು ಆಟೋಮೆಟಿಕ್ ಡೋರ್ ಮಾಡಿದ್ದೇವೆ. ಇದು ಗಾಡಿಯಲ್ಲಿ ಆಟೋಮೆಟಿಕ್ ಡೋರ್ ಇದೆ. ಅಂದರೆ ಸಣ್ಣ ಗಾಡಿ ಸ್ಕೂಲ್ ಟ್ರಿಪ್ಗೆ ಏನಾದರೂ ಹೋಗುವಾಗ, ಏನಾದರೂ ರೆಗ್ಯುಲರ್ ಆಗಿ ಸ್ಕೂಲ್ ಟ್ರಿಪ್ಗೆ ಏನಾದರೂ ಕೆಲವೊಂದು ಸಲ ನಮಗೆ ಬರ್ತದೆ ಇಲ್ಲಿ ಸ್ಪೇರ್ ಗಾಡಿಗಳಿಗೆ ಕೆಲವೊಂದು ಶಾಲೆಯಲ್ಲಿ ಎನ್ಕ್ವೈರಿ ಮಾಡ್ತಾರೆ ಬೆಳಿಗ್ಗೆ ಸಂಜೆ ಇದು ಸ್ಕೂಲ್ ಟ್ರಿಪ್ ಮಾಡೋದಕ್ಕೆ. ಆಗ ಆ ಗಾಡಿ ಕಂಡಕ್ಟರ್ಗಳು ಅದು ಗಾಡಿ ಗ್ಯಾರೇಜ್ಗೆ ಹೋಗಿದ್ರೆ ಡ್ರೈವರ್ ಮತ್ತು ಕಂಡಕ್ಟರ್ ಅಲ್ಲೇ ಬಾಕಿ ಆಗ್ತಾರೆ, ಅವ್ರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಈ ಗಾಡಿಯಲ್ಲಿ ನಾವು ಪುನಃ ಅದಕ್ಕೆ ಕಂಡಕ್ಟರ್ ಇನ್ನೊಬ್ಬರನ್ನು ಹಾಕಿಬಿಟ್ಟು ಮೇಂಟೈನ್ ಮಾಡಲಿಕ್ಕೆ ಆಗುದಿಲ್ಲ ಆ ಟೈಮಲ್ಲಿ, ಎಮರ್ಜೆನ್ಸಿ ಟೈಮ್ಗೆಲ್ಲ ಹೋಗುವಾಗ.
ಅದಕ್ಕೋಸ್ಕರ ಈ ಗಾಡಿಗೆ ಈಗ ಡೋರ್ ಇದು ಏರ್ ಡೋರ್ ಅಲ್ಲ, ಇದು ಎಲೆಕ್ಟ್ರಿಕ್ ಡೋರ್ ಅಲ್ಲಿ ಎಲೆಕ್ಟ್ರಿಕ್ ಡೋರ್ ಅಲ್ಲಿ ಮಾಡಿದ್ದಿಲ್ಲ ಎಲೆಕ್ಟ್ರಿಕ್ ಮೋಟರ್ ಎಲ್ಲ ಮಾಮೂಲಿಯಾಗಿ ಇದು ಬರುವ ಗಾಡಿಯಲ್ಲಿ ಅಂದ್ರೆ ಆಟೋಮ್ಯಾಟಿಕ್ ಡೋರ್ ಇರುವುದಿಲ್ಲ, ಇಲ್ಲ ಮ್ಯಾನುವಲ್ ಇರೋದು. ಅದು ಏರ್ ಬ್ರೇಕಿನ ಗಾಡಿ ಅಲ್ಲ, ಹಾಗಾಗಿ ಇದರಲ್ಲಿ ನಮಗೆ ಏರ್ದು ಏನು ನಮಗೆ ಪ್ರೊವಿಷನ್ ಸಿಗೋದಿಲ್ಲ. ಹಾಗಾಗಿ ನಾವು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಡೋರ್ ಮಾಡಿದ್ದೇವೆ. ಈಗ ಅದಲ್ಲದೆ RTO ರೂಲ್ಸ್ ಬೇರೆ ಆಗಿದೆ ಎಲ್ಲ ಗಾಡಿಗಳಿಗೆ. ಈಗ ಡೋರ್ ಎಲ್ಲ ಫುಲ್ ರನ್ನಿಂಗ್ ಅಲ್ಲಿ ಹೋಗುವಾಗ ಫುಟ್ಬೋರ್ಡ್ ಅಲ್ಲಿ ನಿಲ್ತಾರೆ ಕಸ್ಟಮರ್ ಪ್ಯಾಸೆಂಜರ್ ಬಂದವರು, ಆ ಥರ ಎಲ್ಲ ಆಗಬಾರ್ದು. ರಿಸ್ಕ್ ಫ್ಯಾಕ್ಟರ್ಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರ ಡೋರನ್ನು ಇದು ಮಾಡಿದ್ದೇವೆ. ಈಗ ಆಟೋಮೆಟಿಕ್ ಡೋರೇ ಮಾಡಬೇಕಂತ RTO ರೂಲ್ಸ್ ಕೂಡ ಆಗಿದೆ. ಹೌದು ಸರ್. ಹಾಗಾದ್ರೆ ಓಕೆ ಸರ್, ಸೈಡ್ ಪ್ರೊಫೈಲ್ ಒಂದು ತೋರಿಸ್ಬೋದಾ ಸರ್ ಏನೆಲ್ಲ ಆಗಿದೆ ಅಂತ? ಇದು ಹೇಗೆ ಸರ್, ಏನು ಡಿಸೈನ್ ಇದು? ಡಿಸೈನ್ ಅಂದರೆ ನಾವು ನೋಡುವಾಗ ಈ ಗಾಡಿ ಏನಂತಂದರೆ ನಮಗೆ ಬೇಸಿಕಲಿ ನೋಡುವಾಗ ಒಂದು ಕೇರಳ ಗಾಡಿಯ ತಮಿಳ್ನಾಡು ಗಾಡಿ ಅಂತ ಒಂದು ಫೀಲ್ ಬರ್ತದೆ. ಅದು ಬರಬಾರ್ದು. ಇದು ನಮ್ಮದು ಕೋಸ್ಟಲ್ ಏರಿಯಾ, ನಮ್ಮದು ಕರ್ನಾಟಕದ್ದು, ನಮ್ಮೂರು ತುಳುನಾಡಿನ ಗಾಡಿ ಅಂತ ಒಂದು ಬರಬೇಕು. ಆ ಒಂದು ಇಮೇಜ್ ಇಟ್ಕೊಂಡು ಮಾಡಿರೋದು. ಪರಶುರಾಮ್ ಗಾಡಿಗೆ ಒಂದು ಸಬ್ ಟೈಟಲ್ ಕೊಡೋ ಈಗ ಒಂದು ಟ್ರೆಂಡ್ ಇದೆ. ಈಗ ಆ ಗಾಡಿಯಲ್ಲಿ ನಾವು ಸಬ್ ಟೈಟಲ್ ಕಣ್ಮಣಿ ಅಂತ ಇಟ್ಟಿದ್ದೇವೆ. ಅದೊಂದು ಹುಡುಗಿಗೆ ಒಂದು ಕಂಪೇರ್ ಮಾಡಿಬಿಟ್ಟು ಆ ಥರ ಮಾಡಿದ್ದೇವೆ ಆ ಗಾಡಿನ. ಈ ಗಾಡಿನ ನಾವು ಒಂದು ತುಳುನಾಡಿನ ಕಾನ್ಸೆಪ್ಟ್ ಒಂದು ಇಟ್ಕೊಂಡು ಮಾಡಿರೋದು. ಪರಶುರಾಮ್ ಅಂತ ಇದು ಸಬ್ ಟೈಟಲ್ ಕೊಟ್ಟಿದ್ದೇವೆ, ನೀವು ನೋಡಿರ್ಬೋದು. ಫ್ರಂಟಲ್ಲಿ ಸಬ್ ಟೈಟಲ್ ಪರಶುರಾಮ್ ಅಂತ ಇದೆ. ಆ ಬೇಸಲ್ಲಿ ಒಂದು ಪರಶುರಾಮ್ ಒಂದು ಗ್ರಾಫಿಕ್ಸ್ ಇಮೇಜ್ ಗ್ರಾಫಿಕ್ಸ್ ಆಗಿದ್ರೆ ಪರಶುರಾಮ್ ಅದಲ್ಲ. ಹೌದು, ಸಣ್ಣ ಇವರು ವರ್ಕ್ ಮಾಡಿದ್ದಾರೆ. ಓಕೆ, ಇದು ಆರ್ಟ್ ಅದು ಸಣ್ಣ ನಾವು ಎರಡು ಗಾಡಿನೂ ಸಣ್ಣ ಆಡ್ಸೋರೇ ವರ್ಕ್ ಮಾಡಿರೋದು. ಓಕೆ ಓಕೆ ಸರ್. ಹಾಗಾದ್ರೆ ಇದು ಬಾಡಿ ರೆಡಿ ಆದದಲ್ಲಿ ಸರ್ ಮೇನ್ ಬಾಡಿ ರೆಡಿ ಆಗಿರೋದು SS ಬಾಡಿ ವರ್ಕ್ BC ರೋಡ್ ಅಂತ. BC ರೋಡ್ ಟೋಲ್ ಪಾಸ್ ಆಗಿ ಸ್ವಲ್ಪ ಮುಂದೆ ಹೋಗುವಾಗ ಅಲ್ಲಿ ಇದೆ. ರಮೇಶ್ ಅಂತ ಅವರು ನಮಗೆ ಒಳ್ಳೆ ಕಾರ್ಪೊರೇಟ್ ಮಾಡಿದ್ದಾರೆ. ನಾವು ಏನೆಲ್ಲ ಹೇಳಿದ್ದೇವೆ ಎಲ್ಲ ವರ್ಕ್ ಕೂಡ ನಾವು ಹೇಳಿದ ಹಾಗೆ ಮಾಡಿದ್ದಾರೆ. ಅಂದರೆ ಯಾವುದಾದ್ರೂ ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಾವು ಡೈಲಿ ಹೋಗ್ಲಿಕ್ಕೆ ಆಗಲ್ಲ. ಕೆಲವೊಂದು ಸಲ ಅವರು ಏನಾದರೂ ವರ್ಕ್ ಮಾಡಿರ್ತಾರೆ, ನಾವು ಮರುದಿವಸ ಹೋಗಿ ಅದು ಬೇಡ, ಅದು ತೆಗೀರಿ, ಆ ಥರ ಬರೋದು ಬೇಡ, ಅದು ಡಿಸೈನ್ ಈ ಥರ ಬರಬೇಕಂತ ಹೇಳಿದ ತಕ್ಷಣ ಏನು ಅವರಾಗಲಿ ಅವ್ರ ಜೊತೆ ಟೀಮಲ್ಲಿ ವರ್ಕ್ ಮಾಡೋ ಅವರ ವರ್ಕರ್ಸ್ ಆಗಲಿ ಯಾರು ಬೇಸರ ಮಾಡ್ಕೊಂಡಿಲ್ಲ. ನಾವು ಎಷ್ಟು ಸಲ ರಿಮೂವ್ ಮಾಡ್ಲಿಕ್ಕೆ ಹೇಳಿದ್ರು ಕೂಡ ರಿಮೂವ್ ಮಾಡಿದ್ದಾರೆ. ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನಾವು ಹೇಳಿದ ಹಾಗೆ ಗಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅಂದರೆ ನಾವು ಎಲ್ಲೂ ಗಾಡಿನ ಲೈವ್ ಈ ಗಾಡಿನ ಬೇರೆ ಯಾರ ಹತ್ರ ಇದ್ದದನ್ನು ನಾವು ನೋಡಲಿಲ್ಲ. ನಾವು ನೋಡಿರೋದು ಇನ್ಸ್ಟಾಗ್ರಾಮಲ್ಲಿ ನೋಡಿ, ಅದರಲ್ಲಿ ಇಮೇಜ್ ಡೈಲಿ ಎಲ್ಲ ಬೇರೆ ಬೇರೆ ವೀಡಿಯೋಸ್ ಎಲ್ಲ ನೋಡಿ, ವೀಡಿಯೋಸ್ ಸ್ಕ್ರೀನ್ಶಾಟ್ ತೆಗೆದು ಅದರದ್ದೆಲ್ಲ ಇಮೇಜ್ ಕಲೆಕ್ಟ್ ಮಾಡಿ ಇಟ್ಕೊಂಡು ಈ ಗಾಡಿ ಮಾಡ್ಕೊಂಡಿರೋದು. ನಾವೆಲ್ಲೂ ಲೈವ್ ಆಗಿ ಗಾಡಿ ನೋಡಲಿಲ್ಲ. ಹೌದು, ನಾವು ಬೇರೆ ಗಾಡಿದು ಇಮೇಜ್ ತೆಗೆದುಕೊಂಡೇ ಮಾಡಿರೋದು. ಹಾಗಾಗಿ ನಮಗೂ ಡೈಲಿ ನಾವೇನು ವರ್ಕ್ ಮಾಡೋರಲ್ಲ ಅದನ್ನೇ, ಹಾಗಾಗಿ ನಮಗೂ ಅಷ್ಟೊಂದು ಐಡಿಯಾ ಇಲ್ಲ. ನಾವು ಒಂದು ವಿಡಿಯೋದಲ್ಲಿ ಒಂದು ಫೋಟೋದಲ್ಲಿ ಒಂಥರ ಇದ್ರೆ ಇನ್ನೊಂದು ಫೋಟೋದಲ್ಲಿ ಇನ್ನೊಂದು ತರ ಇರ್ತದೆ. ಅವರು ಕೂಡ ಸೇಮ್ ಟು ಸೇಮ್ ಮಾಡಿರೋದಿಲ್ಲ. ಅದಂದ್ರೆ ಡೈ ಎಲ್ಲ ಏನಲ್ಲ, ಒಬ್ಬೊಬ್ಬರೇ ವರ್ಕ್ ಮಾಡಿರೋದು. ಹಾಗಾಗಿ ಸ್ಪೆಷಲ್ ಒಂದೇ ತರ ಅಂತ ಬರುವುದಿಲ್ಲ. ಒಂದೊಂದು ಗಾಡಿ ಒಂದೊಂದು ರೀತಿಯಲ್ಲಿ ಇರ್ತದೆ. ಅದನ್ನೆಲ್ಲ ವಿಡಿಯೋ ಫೋಟೋನೆಲ್ಲ ಕಲೆಕ್ಟ್ ಮಾಡಿ ನಾವು ಒಂದು ಕಂಬೈನ್ ಮಾಡಿಬಿಟ್ಟು ಅದನ್ನು ಮಾಡಿರೋದು. ಓಕೆ ಸರ್. ಹಾಗಾದ್ರೆ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಒಂದು ನೋಡಿ ಮೋಟಿವೇಟ್ ಆಗಿ ಅದರ ನಂತರ ಅದು ಡಿಸೈನ್ ಅನ್ನು ಶೇರ್ ಮಾಡಿ 100%. ಈಗ ಈ ಗಾಡಿ ನಿಮ್ಮ ಮುಂದೆ ಇದೆ ಅಲ್ಲ ಸರ್? ಸೊ ಸರ್, ಎರಡು ಗಾಡಿ ಕೂಡ ಇದೆಯಲ್ಲ ಸರ್? ಇದು ವೈಟ್ ಗಾಡಿ ಎಷ್ಟು ಸೀಟ್ರ್ ಸರ್? ಇದು ನಮಗೆ ಸಿಟ್ಟಿಂಗ್ ಅಲ್ಲಿ 17 ಇಲ್ಲಾಂದ್ರೆ 18 ಮೆಂಬರ್ ಕುತ್ಕೊಳ್ಬಹುದು ಇದರಲ್ಲಿ. ಈ ಗಾಡಿಯಲ್ಲಿ 21 ಮೆಂಬರ್. ಓಕೆ, 21 ಸಿಟ್ಟಿಂಗ್ 21 ಮೆಂಬರ್ ಸಿಟ್ಟಿಂಗ್ ಆಗುತ್ತೆ. ಓಕೆ ಸರ್. ಹಾಗಾದ್ರೆ ಇದು ಯಾವ್ದು ಸರ್? ಪುಷ್ ಬ್ಯಾಕ್ ಇದೆ ಸರ್ ಎರಡರಲ್ಲಿ? ಇಲ್ಲ, ಈ ಗಾಡಿಯಲ್ಲಿ ಪುಷ್ ಬ್ಯಾಕ್ ಇದೆ. ಅಂದ್ರೆ ಇದು ಲಾಂಗ್ ಎಲ್ಲ ಹೋಗೋ ಪುಷ್ ಬ್ಯಾಕ್ ಬೇಕಾಗ್ತದೆ, ಹಾಗಾಗಿ ಇದರಲ್ಲಿ ಪುಷ್ ಬ್ಯಾಕ್ ಇದೆ. ಈ ಗಾಡಿ ನಾವು ಸ್ಪೆಷಲ್ ಆಗಿ ಮಾಡಿರೋದಂದ್ರೆ ಲೋಕಲ್ ಪರ್ಪಸ್ಗೋಸ್ಕರನೇ ಮಾಡಿರೋದು. ಹಾಗಾಗಿ ಇದರಲ್ಲಿ ಪುಷ್ ಬ್ಯಾಕ್ ಮಾಡಲಿಲ್ಲ. ಪುಷ್ ಬ್ಯಾಕ್ ಈ ಗಾಡಿಗೆ ಇನ್ನೊಂದು ಮಾಡಿದ್ರೆ ಟ್ಯಾಕ್ಸ್ ಸ್ವಲ್ಪ ಜಾಸ್ತಿ ಆಗ್ತದೆ ಈ ಗಾಡಿಗೆ, ಪುಷ್ ಬ್ಯಾಕ್ ಮಾಡಿದ ತಕ್ಷಣ. ಈಗ ಇದು ಲೋಕಲ್ ರನ್ ಆಗಿರೋದ್ರಿಂದ ನಮಗೆ ಪುಷ್ ಬ್ಯಾಕ್ ಅಷ್ಟೊಂದು ನೆಸಸರಿ ಅಂತ ಅನಿಸ್ಲಿಲ್ಲ ಈ ಗಾಡಿಲಿ. ಮತ್ತೆ ಇನ್ನೊಂದೇನಂತಂದ್ರೆ ನಾವು ಇದು ಲೋಕಲ್ ರನ್ ಮಾಡೋದ್ರಿಂದ ಸುಮ್ಮನೆ ನಾವು ಒಂದು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಪುಷ್ ಬ್ಯಾಕ್ ಹಾಕಿದ ತಕ್ಷಣ ಸೀಟಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ತದೆ, ಅದನ್ನು ಸುಮ್ಮನೆ ಪೇ ಮಾಡಬೇಕಾಗ್ತದೆ. ಇದು ಗಾಡಿ AC ಯಾ ನಾನ್ AC ಸರ್? ಇಲ್ಲ, ಕಂಪ್ಲೀಟ್ಲಿ ಎರಡು ಗಾಡಿನೂ ನಾನ್ AC. ಈ ಗಾಡಿಯಲ್ಲಿ ಮಾತ್ರ ನಾವು ಹಿಂದೆ ಟಿವಿ ಇದ್ದ ಪ್ರೊವಿಷನ್ ಅನ್ನು ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ಅಲ್ಲಿ ಅಂದ್ರೆ ಒಂದು ಕೂಲರ್ ಸಿಸ್ಟಮ್ ಅಲ್ಲಿ ಮಾಡಿದ್ದೇವೆ. ಕೂಲರ್ ಸಿಸ್ಟಮ್ ಅನ್ನು ಒಂದು ಫಿಕ್ಸ್ ಮಾಡಿದ್ದೇವೆ. ಅದೊಂದು ಇದೆ. ಮತ್ತೆ AC ಏನಿಲ್ಲ,
ಇದು ಸ್ವಲ್ಪ ಅಂದ್ರೆ ಈಗಿನ ಕ್ಲೈಮೇಟ್ ದಿನದಿಂದ ದಿನಕ್ಕೆ ಏನಾಗ್ತದೆ ಅಂದ್ರೆ ಹೀಟ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ಇನ್ನು AC ಬೇಕೇ ಅನ್ನೋ ತರ ಬರ್ಬೋದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಂತ ಆ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಾವು ಇದಕ್ಕೆ ಈ ಟಾಟಾ ಗಾಡಿ ಆಗೋದ್ರಿಂದ ಇದಕ್ಕೆ AC ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆಯ್ತು. ಅದು ಕೆಪಾಸಿಟಿ ಪೂರ ಕಡಿಮೆ ಆಗ್ತದೆ, ಅದು ಆಗುದಿಲ್ಲ ಅಂತ ಹೇಳಿದ್ರು. ಆದ್ರಿಂದ ನಾವು ಈ ಗಾಡಿನ AC ಮಾಡಲಿಲ್ಲ. ಆದ್ರೆ ನಮ್ಗೆ ಒಂದು ಕಸ್ಟಮರ್ಗೆ ಸ್ವಲ್ಪ ಒಂದು ಏನೋ ಒಂದು ಸ್ಪೆಷಲ್ ಆಗಿ ಕೊಡ್ಬೇಕಂತ ಒಂದು ಇತ್ತು. ಆದ್ರಿಂದ ಇದರಲ್ಲಿ ನೀವು ನೋಡ್ಬೋದು ಒಳಗಡೆ ನಿಮಗೆ ಕಾಣ್ತದೆ. ಅಲ್ಲಿ ನಾವು ಒಂದು ಅದು TV ಪ್ರೊವಿಷನ್ ಅನ್ನು ಒಂದು ಕ್ಯಾನ್ಸಲ್ ಮಾಡಿಬಿಟ್ಟು ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ನಾವು ಅದು ಕೂಲರ್ ಸಿಸ್ಟಮ್ ಅನ್ನು ಒಂದು ಇನ್ಕ್ಲೂಡ್ ಮಾಡಿದ್ದೇವೆ. ಓಕೆ ಸರ್, ಇದು ಅಲ್ಲ ಸರ್, ಅದೇ ಅದು ಅಮ್ಮ ಅಂತ ಹಾಕಿದಾರಲ್ಲ ಅದರ ಮೇಲ್ಗಡೆ ಕೂಲರ್ ಸಿಸ್ಟಮ್. ಓಕೆ ಸರ್, ಅದು ಕೂಲರ್ ಸಿಸ್ಟಮ್ ಅಂದ್ರೆ ಹೇಗೆ? ಕೂಲರ್ ಅಂದ್ರೆ ನಮ್ಗೆ ನೀರೆಲ್ಲ ಹಾಕಿ ಕೂಲರ್ ಈ ಫಂಕ್ಷನ್ ಅಲ್ಲೆಲ್ಲ ಇಡ್ತಾರಲ್ಲ ಆ ತರ ಅಲ್ಲ. ಮತ್ತೆ ಅದರಲ್ಲಿ ಬರೀ ಫ್ಯಾನ್ ಇದ್ದೊಂದು ಕೂಲರ್ ಬರ್ತದೆ, ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಒಂದು ಫ್ಯಾನ್ ಇದ್ದ ಒಂದು ಕೂಲರ್ ಬರ್ತದೆ, ಅದನ್ನು ಹಾಕಿದ್ದೇವೆ ಇದಕ್ಕೆ. ಓಕೆ ಸರ್, ಹಾಗಾದ್ರೆ ಒಂದು ಕೂಲರ್ ವ್ಯವಸ್ಥೆಗೆ ಇದು ಫಸ್ಟ್ ಅಲ್ಲ ಸರ್ ಇದು ಗಾಡಿ? ಈ ಗಾಡಿಯಲ್ಲಿ ಫಸ್ಟ್ ಅದು. ಅಂದ್ರೆ ಅದು ಕೂಡ ನಮ್ಗೆ ಮಾಡುವಾಗ ಅದೆಲ್ಲ ಬೇಕಾ, ಅದು ವರ್ಕೌಟ್ ಆಗ್ತದಾ ಆ ತರ ನಮ್ಮಲ್ಲೂ ಕೂಡ ಕ್ವಶನ್ ಇತ್ತು. ಅದೇ ಮತ್ತೆ ನಮ್ಮ ಬೇರೆಯವರು ನೋಡುವವರು ಕೂಡ ನಮ್ಮನ್ನು ಇದು ಮಾಡಿದ್ದಾರೆ, ಕ್ವಶನ್ ಮಾಡಿದ್ದಾರೆ, ಅದೆಲ್ಲ ವರ್ಕೌಟ್ ಆಗ್ತದಾ, ಬೇಕಾ, ಅದು ಸುಮ್ಮನೆ ವೇಸ್ಟ್ ಆಗ್ತದೆ ಏನೋ ಅಂತ ಹೇಳ್ಬಿಟ್ಟು. ಆದ್ರೆ ಪರವಾಗಿಲ್ಲ, ನಮ್ಗೆ ಒಳ್ಳೆ ರಿವ್ಯೂ ಇದೆ. ಕಸ್ಟಮರ್ ಒಂದು ಅಂದ್ರೆ ಇದು ವೇಟಿಂಗ್ ಎಲ್ಲ ಸಿಗ್ತದೆ. ಈಗ ಮದುವೆ ಪಾರ್ಟಿಗೆಲ್ಲ ಹೋದಾಗ ಒಮ್ಮೆಲೆ ಬರುದಿಲ್ಲ, ಊಟ ಆದಾಗ ಬಂದು ಪಿಕಪ್ ಆಗ್ತಾ ಇರ್ತಾರೆ. ಆಗ ನಮ್ಗೆ ಅದನ್ನು ಕೂಲರ್ ಯೂಸ್ ಆಗ್ತದೆ ಸೀಸನ್ ಏರಿಯಾದಲ್ಲಿ. ಅಂದ್ರೆ ಅದು ಎಲ್ಲ ಟೈಮಲ್ಲಿ ಈ ಕೂಲ್ ಏರಿಯಾದಲ್ಲಿ ನಿಲ್ಲಿಕ್ಕೆ ಸಿಗ್ತದೆ, ನೆರಳಲ್ಲಿ ನಿಲ್ಲಿಕ್ಕೆ ಸಿಗ್ತದೆ ಅಂತ, ಪಾರ್ಕಿಂಗ್ ಮಾಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆವಾಗ ಅದು ಗಾಡಿ ಹೀಟ್ ಆಗಿರ್ತದೆ, ಆಗ ಒಂದು ಬೇಕಾಗ್ತದೆ. ಹಾಗಾಗಿ ನಮ್ಗೆ ಅದಕ್ಕೊಂದು ಒಳ್ಳೆ ರಿವ್ಯೂ ಇದೆ. ಅಂದ್ರೆ ಮುಂಬೈಯಿಂದ ಬಂದ ಪಾರ್ಟಿ ಅವರೆಲ್ಲ ಹೆಚ್ಚಾಗಿ AC ಕೇಳಿರ್ತಾರೆ. ಆದ್ರೆ ಕೆಲವೊಂದು ಪಾರ್ಟಿ AC ಗಾಡಿ ಸಿಗದೆ ನಾನ್ AC ಗಾಡಿ ಬುಕ್ ಮಾಡಿರೋರು ಇರ್ತಾರೆ, ಅವರಿಗೆಲ್ಲ ಹೆಲ್ಪ್ ಆಗ್ತದೆ, ಇಲ್ಲ ಅಂತ ಏನಿಲ್ಲ. ಪರವಾಗಿಲ್ಲ, ಲಾಸ್ಟ್ ಸೀಟ್ ವರೆಗೆ ರೀಚ್ ಆಗುದಿಲ್ಲ, ಆದ್ರೆ ಮುಂದಿನ ಸೀಟ್ ವರೆಗೆ ರೀಚ್ ಆಗ್ತದೆ, ಅದು ಅಲ್ಲಿವರೆಗೆ ರೀಚ್ ಆಗ್ತದೆ, ತೊಂದರೆ ಇಲ್ಲ, ಒಳ್ಳೆ ರಿವ್ಯೂ ಇದೆ. ಅದು ಅವರು ಈ ಗಾಡಿ ಬಗ್ಗೆ ತಿಳಿಸ್ಲಿಕ್ಕಿದ್ದಾರೆ. ಸರ್, ಇದು ಯಾವ್ದು ಸರ್ ಗಾಡಿ? ಇದು ಮಹೇಂದ್ರ ಟೂರಿಸ್ಟರ್ ಅಂತ, 2007 ಮಾಡೆಲ್ ಗಾಡಿ. ನಾವೀಗ ತಗೊಂಡು ಆಲ್ಟ್ರೇಷನ್ ಮಾಡಿರೋದು. ಓಕೆ, ಈ ಸ್ಟಾಕ್ ಗಾಡಿ ತಗೊಂಡು ಮಾಡಿಫಿಕೇಶನ್ ಮಾಡಿದಲ್ಲ ಸರ್? ಓಕೆ ಸರ್, ಮಹೀಂದ್ರ 2007 ಮಾಡೆಲ್ ಅಂತ ಹೇಳಿದ್ರಲ್ಲ ಸರ್, ಹೇಗೆ ಸರ್, ಹೇಗೆ ಏನಾದ್ರು ಮೇಂಟೆನೆನ್ಸ್ ಎಲ್ಲ ಹೇಗೆ ಬರುತ್ತೆ, ಖರ್ಚಿದ್ದು ಗಾಡಿ? ಮೇಂಟೆನೆನ್ಸ್ ಅಂದ್ರೆ ಹಳತ್ತು ಗಾಡಿ ಖರ್ಚು ಬರ್ತಾ ಇರ್ತದೆ. ಹಳತ್ತು ಗಾಡಿ ಹಳತ್ತಾದ ತಕ್ಷಣ ಖರ್ಚು ಬರ್ತಾ ಇರ್ತದೆ, ನಾವು ಅದಕ್ಕೆ ಯಾವತ್ತು ರೆಡಿ ಇರಬೇಕು. ಆದ್ರೆ ಖರ್ಚುಗಳು ಏನಂತಂದ್ರೆ ಈಗ ಸೆನ್ಸರ್ ಗಾಡಿಗಳು ಏನೆಲ್ಲ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ರೇಟ್, ಏನು ಖರ್ಚು ಬಂದ್ರು ಕೂಡ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ಪೇರ್ ಎಲ್ಲ ಕಡಿಮೆ ಇಲ್ಲ. ಈಗಿನ ಗಾಡಿ ಕಂಪೇರ್ ಮಾಡಿದ್ರೆ ಸ್ಪೇರ್ ಎಲ್ಲ ಕಡಿಮೆ. ಆದ್ರೆ ಹಳತ್ತಾದ ತಕ್ಷಣ ಗಾಡಿ ಮೇಂಟೆನೆನ್ಸ್ ಬಂದೇ ಬರ್ತದೆ, ಅದು ಹೇಳಲಿಕ್ಕಿಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಗಾಡಿ ಹಳತ್ತಾದ ತಕ್ಷಣ ಬಂದೇ ಬರ್ತದೆ. ಅಂದ್ರೆ ನಾವು ಸ್ವಲ್ಪ ಇದು ಟ್ರಯಲ್ ವರ್ಷನ್ಗೋಸ್ಕರ ಮಾಡಿರೋದ್ರಿಂದ ವಸ್ತು ಗಾಡಿ ಬೇಡ, ನಾವು ಇದು ನಮ್ಗೆ ಪಾರ್ಟಿ ಬಂದ್ರೆ ನೆಕ್ಸ್ಟ್ ಕೊಡೋದು ಅಂತ ಆ ಪ್ಲಾನ್ ಅಲ್ಲಿ ಮಾಡಿರೋದು. ಯಾರಾದ್ರೂ ಯಾವ ತರ ಇದು ಆಗ್ತದೆ, ಕ್ಲಿಕ್ ಆಗ್ತದೆ ನೋಡ್ಬಿಟ್ಟು ನೆಕ್ಸ್ಟ್ ನಾವು ಮಾಡೆಲ್ ಗಾಡಿಗೆ ಇನ್ನು ಶಿಫ್ಟ್ ಮಾಡೋದು ಇಲ್ಲ ಇದೇ ತರ ಇನ್ನೊಮ್ಮೆ ಕ್ರಿಯೇಷನ್ ಮಾಡಿಬಿಟ್ಟು ಈ ಗಾಡಿ ಕೊಡೋದು ಅಂತ ಹೇಳ್ಬಿಟ್ಟು ಆ ಥರನೇ ನಾವು ಪ್ಲಾನಿಂಗ್ ಅಲ್ಲಿ ಈ ಗಾಡಿ ತೆಗ್ದಿರೋದು. ಓಕೆ ಸರ್, ಹಾಗಾದ್ರೆ ಸರ್ ಇದು ಗಾಡಿಯಲ್ಲಿ ಏನೆಲ್ಲ ವರ್ಕ್ ಆಗಿದೆ ಅಂತ ಒಂದು ನಮಗೆ ಜನರಿಗೆ ತಿಳಿಸ್ಬೋದಾ ಸರ್? ನಮ್ಗೆ ಇದರಲ್ಲಿ ನೋಡ್ಬೋದು, ಇದು ಬೋನೆಟ್ ನಿಮಗೆ ಮೇನ್ ಆಗಿ ಕೆಳಗಡೆ ಬೇಸ್ ಅಲ್ಲಿ ಬರ್ತದೆ. ಇಂಜಿನ್ ಫುಲ್ ಪ್ಲಾಟ್ಫಾರ್ಮ್ಗಿಂತ ಕೆಳಗಡೆನೆ ಬರ್ತದೆ, ನೀವು ಇಲ್ಲಿ ನೋಡ್ಬೋದು. ಇದಕ್ಕಿಂತ ಕೆಳಗೆ ಇದೆ ಇಂಜಿನ್, ಇಷ್ಟೇ ಬರೋದು, ಕಂಪನಿಯಲ್ಲಿ ಬರುವಾಗ ಇಷ್ಟೇ ಬರೋದು. ನಾವು ಈಗ ಮಾಡಿಫೈ ಮಾಡಿಬಿಟ್ಟು ಈ ತರ ಹೈಟ್ ಮಾಡಿಬಿಟ್ಟು, ಅಂದ್ರೆ ಒಂದು ಸಣ್ಣ ಮಕ್ಕಳು ಎಲ್ಲ ಕುತ್ಕೊಳ್ಳಿಕ್ಕೆ ಆಗ್ತದೆ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಹೈಟ್ ಮಾಡಿ ಕುಶನ್ ಎಲ್ಲ ಒಳ್ಳೆ ಮಾಡಿದ್ದೇವೆ. ಇದು ಕೂಡ ನಾವು ನೋಡ್ಬೋದು, ಡ್ಯಾಶ್ ಬೋರ್ಡ್ ಕೂಡ ಎಲ್ಲ ಮಾಡಿಫೈ ಮಾಡಿದ್ದೇವೆ. ಇದೇ ಕುಶನ್ ಇದೆಲ್ಲ ವರ್ಕ್ ಎಲ್ಲಿ ಸರ್ ಮಾಡಿದ್ದು ಕುಶನಿಂಗ್? ಎಲ್ಲ ಅಲ್ಲಿ SS ಬಾಡಿ ವರ್ಕ್ ಅವ್ರ ಬೇಸ್ ಅವರ ಅಂಡರ್ ಅಲ್ಲಿ ಅವರು ಯಾರು ಸಬ್ ವರ್ಕ್ ಆಗಿ ಅವರು ಯಾರಿಗಾದ್ರೂ ಕೊಡ್ತಾರೆ. ಅವ್ರು ಬಂದು ನಮ್ಗೆ ಕೇಳ್ತಾರೆ ಯಾವ ತರ ಎಲ್ಲ ನಿಮ್ಗೆ ಬೇಕು, ಅವ್ರೊಂದು ಏನಾದ್ರು ಪ್ಲಾನ್ ಕೊಡ್ತಾರೆ. ಇಲ್ಲಾಂದ್ರೆ ನಮ್ದು ಏನಾದ್ರು ಪ್ಲಾನ್ ಇದ್ರೆ ಕೇಳಿ ಯಾವ ತರ ಬೇಕಂತ ಕೇಳ್ಬಿಟ್ಟು ವರ್ಕ್ ಮಾಡಿರೋದು. ಓಕೆ ಸರ್, ಹಾಗಾದ್ರೆ ಮತ್ತೆ ಬೇರೆ ಏನೆಲ್ಲ ಕೆಲಸ ಆಗಿದೆ ಸರ್ ಗಾಡಿಯಲ್ಲಿ? ಬೇರೆ ಕುಶನ್ ವರ್ಕ್ ಸೀಟ್ ಇದ್ದು ನೋಡ್ಬೋದು ನೀವು. ಸೀಟ್ ಎಲ್ಲ ನಿಮ್ಗೆ ಈ ಗಾಡಿಯಲ್ಲಿ ಹೆಚ್ಚಾಗಿ ಸಣ್ಣ ಸೀಟೇ ಬಂದಿರ್ತದೆ ನಾರ್ಮಲ್ ಆಗಿ. ಅಂದ್ರೆ ಸ್ವಲ್ಪ ಜನ ಹೆಚ್ಚು ಹಾಕ್ಬೇಕು, ಈ ಬಕೆಟ್ ಸೀಟ್ ಗಳನ್ನೆಲ್ಲ ಹಾಕಿದ್ರೆ ಜನ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬಿಟ್ಟು
ಅಗಲ ಅಗಲ ಸೀಟ್ಗಳನ್ನೆಲ್ಲ ಹಾಕಿರ್ತಾರೆ. ಅಂದರೆ ನಾರ್ಮಲ್ ಈ ಹಿಂದೆ ಎಲ್ಲ ಬಸ್ಸಲ್ಲಿ ನೋಡಿರ್ಬೋದು, ಈ ಲೋಕಲ್ ಬಸ್ಗಳೆಲ್ಲ ಇದೆ, ಅದು ರೆಕ್ಸಿನ್ ಸೀಟ್ಗಳೆಲ್ಲ ಬರ್ತದೆ. ಆ ಥರ ಸೀಟ್ ಬರುವುದು ಈ ಗಾಡಿಗೆಲ್ಲ ಹೆಚ್ಚಾಗಿ ಆ ಥರ ಸೀಟನ್ನೇ ಹಾಕಿರ್ತಾರೆ. ಆದರೆ ನಾವು ಈ ಗಾಡಿಯಲ್ಲಿ ಬರುವಾಗ ಈ ಸೀಟೆಲ್ಲ ಅಷ್ಟು ಆಲ್ಟ್ರೇಷನಲ್ಲಿ ಇದ್ದ ಕಾರಣದಿಂದಾಗಿ ಈ ಗಾಡಿಯನ್ನು ಚಾಯ್ಸ್ ಮಾಡಿರೋದು. ಹಾಗಾಗಿ ಆ ಗಾಡಿ ಈ ಥರ ಸೀಟ್ ಇರೋ ಗಾಡಿನೆಲ್ಲ ತಗೊಂಡು ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟೆ ತಗೊಂಡು ಅದಕ್ಕೆ ಕುಷನ್ ವರ್ಕ್ ಎಲ್ಲ ನಾವು ಮತ್ತೆ ಪುನಃ ಮಾಡಿದ್ದೀವಿ. ಮ್ಯಾಟಿಂಗ್ ಎಲ್ಲ ನಾವು ಫುಲ್ ಮಾಡಿರೋದು. ಮೇಲ್ಗಡೆನೂ ನೋಡ್ಬೋದು, ಮೇಲ್ಗಡೆ ಏನಿರಲಿಲ್ಲ, ಕಂಪನಿ ಬಾಡಿಯಲ್ಲಿ ಏನು ಬರ್ತದೆ ಆ ಥರನೇ ಇತ್ತು. ಅಂದ್ರೆ ನಾವು ತಗೊಂಡು ನಂತರ ಮಾಡಿರೋದು. ಇದು ಸೀಟ್ ಕುಷನ್ ಕೂಡ ಯಾವ್ದು ಇರಲಿಲ್ಲ, ನಾರ್ಮಲ್ ಇದ್ದದ್ದು, ಅದು ನಾವು ಮಾಡಿರೋದು. ಮೇಲ್ಗಡೆ ಇದ್ದದ್ದು ಕೂಡ ನಾವೇ ಮತ್ತೆ ಪುನಃ ಮಾಡಿರೋದು. ಓಕೆ ಓಕೆ ಸರ್, ಇಲ್ಲಿ ಕಾಣಬಹುದಲ್ಲ ಸರ್, ಕುಷನಿಂಗ್ ಆಗಿದೆ. ನಾರ್ಮಲ್ ಸ್ಟಾಕ್ ಗಾಡಿ ಬರೋದಿಲ್ಲ ಸರ್? ಇಲ್ಲ 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 ಇಲ್ಲ, ಕಂಪನಿ ಬಾಡಿಯಲ್ಲಿ ನೀವು ಈಗ ಸ್ಕೂಲ್ ಬಸ್ ಅಲ್ಲಿ ಎಲ್ಲ ನೋಡಿರ್ಬೋದು ಯಾವ ತರ ಇರ್ತದೆ ಅಂತ, ಆ ತರ ಬಂದಿರ್ತದೆ ಅಷ್ಟೇ. ಮತ್ತೆ ಅದರಲ್ಲಿ ಏನು ವರ್ಕ್ ಏನು ಇರೋದಿಲ್ಲ. ಈ ಕ್ಯಾರಿಯರ್ ಎಲ್ಲ ಬೇಸ್ ಮಾಡೆಲ್ ಎಲ್ಲ ಇರ್ತದೆ. ಅಂದ್ರೆ ನಿಮ್ಗೆ ನೋಡಿ, ಅಂದ್ರೆ ಏನು ಹೇಳ್ತಾರೆ, ಈ ತರ ಫುಲ್ ಕವರಿಂಗ್ ಎಲ್ಲ ಮಾಡಿಬಿಟ್ಟು ಬಂದಿರೋದಿಲ್ಲ. ಮೈಲೇಜ್ ಎಲ್ಲ ಡ್ರಾಪ್ ಆಗ್ತದೆ, ಅದನ್ನೆಲ್ಲ ನೋಡ್ಕೊಂಡು ಕಂಪನಿ ಎಷ್ಟು ಕಡಿಮೆ ಮೆಟೀರಿಯಲ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡ್ಬಿಟ್ಟು ಮಾಡಿರ್ತಾರೆ ಇದನ್ನೆಲ್ಲ. ಹಾಗಾಗಿ ಇದರಲ್ಲಿ ಇದನ್ನೆಲ್ಲ ಕವರಿಂಗ್ ಎಲ್ಲ ಮಾಡಿಬಿಟ್ಟು ನಾವೇ ಮತ್ತೆ ಪುನಃ ರೀಕ್ರಿಯೇಷನ್ ಮಾಡಿಸಿರೋ. ಓಕೆ, ಇದೆಲ್ಲ ನೀವು ಎಕ್ಸ್ಟ್ರಾ ಮಾಡಿಸಿರೋ. ಓಕೆ ಸರ್, ಲೈಟ್ ಅಂಡ್ ಸೌಂಡ್ಸ್ ಬಗ್ಗೆ ಹೇಳಿದ್ರೆ ಸರ್ ಏನು? ಲೈಟ್ ಸೌಂಡ್ಸ್ ಆಗಿ ನಮಗೆ ಅಷ್ಟೇನು ಸ್ಪೆಷಲ್ ಆಗಿ ನಾನು ಆಗ್ಲೇ ಹೇಳಿದ್ದೇನೆ ನಿಮಗೆ, ಅಷ್ಟೊಂದು ಸ್ಪೆಷಲ್ ಆಗಿ ಏನು ಮಾಡಲಿಲ್ಲ. ಅದರಲ್ಲಿ ತೆಗ್ದಿರೋ ಊಫರ್ ಆಂಪ್ ಎಲ್ಲ ಆ ಗಾಡಿಯಲ್ಲಿ ಇತ್ತು ಹಿಂದೆ. ಆ ಗಾಡಿನ ನಾವು ಕ್ರಿಯೇಷನ್ ಮಾಡುವಾಗಲೇ ಎಲ್ಲ ತೆಗ್ದಿಟ್ಟಿದ್ವಿ. ಇದು ಗ್ಯಾಲಕ್ಸಿ ಸುಳ್ಯ ಅವರು ಮಾಡಿರೋ ಆಂಪ್, ಅದರಿಂದ ತೆಗೆದು ನಾವು ಮನೆಯಲ್ಲಿ ಹಾಗೆ ತೆಗೆದಿಟ್ಟಿದ್ವಿ. ಅದನ್ನೆಲ್ಲ ಇದಕ್ಕೆ ಫಿಕ್ಸ್ ಮಾಡಿದ್ವಿ. ಇದು ಆಗಿರ್ಬೋದು, ಅಲ್ಲಿ ಹಿಂದ್ಗಡೆ ಇರೋ ಊಫರ್ ಆಗಿರ್ಬೋದು, ಸ್ಪೀಕರ್ಗಳೆಲ್ಲ ಆಗಿರ್ಬೋದು, ಅದರಿಂದ ಆ ಗಾಡಿಯಿಂದ ಮತ್ತೆ ನಾವು ಈ ಗಾಡಿಗೆ ಶಿಫ್ಟ್ ಮಾಡ್ಕೊಂಡಿದ್ದೇವೆ. ಓಕೆ ಸರ್, ಹಾಗಾದ್ರೆ ಇದೆಲ್ಲ ಪ್ಲಾನ್ ಎಲ್ಲ ಟೋಟಲ್ ನಿಮ್ದೇ ಅಲ್ಲ ಸರ್? ಹೌದು, ಅಂದ್ರೆ ನಮ್ಮದೇ ಟೀಮ್ ವರ್ಕ್, ಫುಲ್ ಟೀಮ್ ಅಲ್ಲ ಸರ್? ಓಕೆ ಸರ್, ಹಾಗಾದ್ರೆ ಇದು ಸೌಂಡ್ ಸಿಸ್ಟಮ್ ಒಂದು ಹೇಗಿದೆ ಸರ್? ಜನರಿಗೆ ಬರೋರಿಗೆ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ನಾರ್ಮಲ್ ಸೌಂಡ್ ಇದೆ ನಮ್ಗೆ, ಅಂದ್ರೆ ಸ್ಪೆಷಲ್ ಏನಿಲ್ಲ. ಈಗ ಅಂದ್ರೆ ಇದ್ರಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರೆ ಅಷ್ಟೊಂದು ಸ್ಪೇಸ್ ಎಲ್ಲ ಇಲ್ಲ ಇದರಲ್ಲಿ. ಇದೊಂದ್ರೆ ಲೋಕಲ್ ಟ್ರಿಪ್ಗೋಸ್ಕರನೇ ನಾವು ಮಾಡಿರೋದು ಗಾಡಿ. ಹಾಗಾಗಿ ಸೌಂಡ್ ಅಷ್ಟೊಂದು ನಾವು ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ನಾರ್ಮಲ್ ಇಲ್ಲ ಅಂತ ಏನಿಲ್ಲ, ನೋಡ್ಬೋದು, ನಾರ್ಮಲ್ ಆಗಿದೆ, ಏನು ಸ್ಪೆಷಲ್ ಏನಿಲ್ಲ. ಓಕೆ, ಹಾಗಾದ್ರೆ ಸಬ್ ಎಲ್ಲ ಕೊಟ್ಟಿದ್ದೀರಾ ಸರ್? ಒಂದು ಎಫೆಕ್ಟ್ ಒಳ್ಳೆ ಬರ್ಬೋದು ಅಲ್ಲ? ಹೌದು, ಸಬ್ ಎಲ್ಲ ಇದೆ, ಎಫೆಕ್ಟ್ ಇದೆ, ಅಷ್ಟೊಂದು ಸ್ಪೆಷಲ್ ಅಂತ ಏನಿಲ್ಲ. ಹಿಂದೆ ಇದೇ 4 ಸ್ಪೀಕರ್ ಒಂದು ಸಬ್ ಅಲ್ಲಿ ಗಾಡಿ ರನ್ ಆಗ್ತಿತ್ತು. ಈಗೆಲ್ಲ ಸೌಂಡ್ ಇದೆಲ್ಲ ಆಲ್ಟ್ರೇಷನ್ ಹೆವಿ ಆಗಿರೋದ್ರಿಂದ ಹೌದು, ಈಗ ಅದ್ರಲ್ಲಿ ಅಷ್ಟು ಇದ್ದು ಕೂಡ ಪಾರ್ಟಿ ಏನು ನಮ್ಗೆ ಇದು ಮಾಡುದಿಲ್ಲ. ಆದ್ರೆ ನನ್ನ ತಮ್ಮ ಯಾವತ್ತಾದ್ರೂ ಊರಿಗೆ ಬಂದಾಗ ಅದು ಸಾಕಾಗಲ್ಲ, ಇನ್ನೂ 2 ಸ್ಪೀಕರ್ ಹಾಕಬೇಕು, ಕಸ್ಟಮರ್ಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅಂತ. ಆದರೆ ನಮಗೆ ಪಾರ್ಟಿಯಲ್ಲೂ ಕೂಡ ಇಲ್ಲ, ಸೌಂಡ್ ಕೊಟ್ಟದ್ದು ಕಡಿಮೆ ಆಯ್ತು ಅಂತ ಇಲ್ಲಿವರೆಗೆ ಆ ಗಾಡಿಯಲ್ಲಿ ಯಾರು ಹೇಳಿಲ್ಲ. ಅಂದ್ರೆ ಸ್ವಲ್ಪ ಮೆಲ್ಲ ಇಡಿ, ಸ್ವಲ್ಪ ಸ್ಲೋ ಇಡಿ ಅಂತ ಮೆಲ್ಲ ಬಂದು ಹೇಳಿ ಹೋಗ್ತಾರೆ ಹೊರತು ಏನು ಇದು ಮಾಡುದಿಲ್ಲ. ಅಂದ್ರೆ ಸೌಂಡ್ ಕಡಿಮೆ ಆಯ್ತು, ಇಳಿದೋಗುವಾಗ ಸೌಂಡ್ ಕೊಡ್ಲಿಲ್ಲ. ಕೆಲವೊಂದು ಹಿಂದೆಲ್ಲ ಇತ್ತು, ಗಾಡಿ ಒಳ್ಳೇದುಂಟು ಮಾರಿ, ಸೌಂಡ್ ಕೊಡುದಿಲ್ಲ ಅವರು, ಅದನ್ನೆಲ್ಲ ಇಡ್ತಾರೆ. ನಮ್ಗೆ ಫೀಲ್ ಆಗ್ಲಿಲ್ಲ, ಅಷ್ಟೊಂದು ಖುಷಿ ಆಗ್ಲಿಲ್ಲ ಅಂತೆಲ್ಲ ಕಂಪ್ಲೇಂಟ್ ಮಾಡೋ ಒಂದು ಇದಿತ್ತು ಹಿಂದೆ, ಒಂದು ಟೈಮ್ ಇತ್ತು. ನಾವು ಕೂಡ ಹೋಗುವಾಗ ಕಾಲೇಜ್ ಡೇಸ್ ಆಗ್ಲಿ ಯಾವತ್ತು ಹೋಗುವಾಗ ಗಾಡಿಯಲ್ಲಿ ಹೋಗುವಾಗ ಆ ತರ ಕಮೆಂಟ್ಗಳನ್ನು ನಾವು ಕೊಟ್ಟಿರ್ತೀವಿ. ಅಂದ್ರೆ ಆಗ ಟೂರಿಸ್ಟ್ ಬಸ್ಗಳೆಲ್ಲ ಇಷ್ಟು ಮುಂದುವರಿಲಿಲ್ಲ, ನಾರ್ಮಲ್ ಆಗಿತ್ತು. ದೊಡ್ಡ ಕಂಪನಿಗಳಲ್ಲಿ ಮಾತ್ರ, ಈ ಪಾಲ್ಗುಣಿ ಆಗಿರ್ಬೋದು, ಸಿಲಿನಾ, ದೊಡ್ಡ ಕಂಪನಿ ಇತ್ತು. ಇಲ್ಲಿ ಉಡುಪಿಯಲ್ಲಿ ಕೂಡ ಅಂಬಾಜಿ, ಮಣಿಕಂಠ ಅಂತದ್ದು ದೊಡ್ಡ ಕಂಪನಿಗಳು ಮಾತ್ರ. ಅದು ಬಿಟ್ಟರೆ ನಾರ್ಮಲ್ ಯಾವುದಾದ್ರೂ ಇದ್ರೆ ರೂಟ್ ಬಸ್ಸಲ್ಲೆಲ್ಲ ನಾವು ಶಾಲೆಯಲ್ಲಿ ಹೋಗುವಾಗ ರೂಟ್ ಬಸ್ಸಲ್ಲೆಲ್ಲ ಟೂರ್ ಹೋಗುದು ನಾರ್ಮಲ್ ಆಗಿ. ರೂಟ್ ಬಸ್ಗಳಿಗೆ ಯಾರು ಅಷ್ಟೊಂದು ಸಬ್ಬು ಅದನ್ನೆಲ್ಲ ಫಿಕ್ಸ್ ಮಾಡಿ ಇರೋದಿಲ್ಲ. ಅದರಲ್ಲಿ ಟೂರ್ ಮುಗಿಸಿ ಬಂದಿದ್ದೇವೆ. ಅಂದ್ರೆ ಅದರಲ್ಲಿ ಅಷ್ಟೇ ಒಂದು 4 ಸ್ಪೀಕರ್ ಅಷ್ಟೇ, ಒಂದು ದೊಡ್ಡ ಸ್ಪೀಕರ್ ಒಂದು 2, ಒಂದು 4 ಸ್ಪೀಕರ್ ಅಷ್ಟೇ. ಅದು ರೂಟ್ ಬಸ್ಸಿಗೆ ಅಷ್ಟೇ ಆಗುದು, ನಾರ್ಮಲ್ ಯಾರು ಅಷ್ಟೇ ಆಗುದು. ಅದರಲ್ಲಿ ಟೂರ್ ಮುಗಿಸಿ ಬಂದಿದ್ದೇವೆ. ಆದ್ರೆ ಈಗ ಅದು ಸಾಕಾಗುದಿಲ್ಲ. ಅದು ಈಗ ಇನ್ನೂ ಏನು ಬೇಕು ಆ ತರ ಆಗ್ತದೆ. ಇದು ಅದ್ರಲ್ಲೆಲ್ಲ ಸ್ಮೋಕರ್, ಲೇಸರ್ ಎಲ್ಲ ಹಾಕಿದ್ದೇವೆ. ಇದರಲ್ಲಿ ಅದೆಲ್ಲ ಏನಿಲ್ಲ, ಸ್ಮೋಕರ್ ಎಲ್ಲ ಏನಿಲ್ಲ. ಅದರಲ್ಲಿ 4 ಹೆಡ್ RGB ಲೇಸರ್ ಎಲ್ಲ ಇದೆ, 2 ಲೇಸರ್ ಇದೆ ಅದರಲ್ಲಿ. ಈ ಗಾಡಿಯಲ್ಲಿ ಅದೆಲ್ಲ ಏನಿಲ್ಲ, ಸೌಂಡ್ ಮಾತ್ರ. ನಮ್ಗೆ ಸೌಂಡ್ ನೋಡ್ಬೋದು, ಮತ್ತೆ ಈ ಸ್ಟ್ರಿಪ್ ಲೈಟ್ ಗಳೆಲ್ಲ ಏನಿದೆ
ಅದನ್ನು ನೋಡ್ಬೋದು ಅಷ್ಟೇ ನೀವು. ಓಕೆ ಸರ್, ಹಾಗಾದ್ರೆ ಅದು ಹಿಂದೆ ಏನ್ ಸರ್ ಸಾನ್ವಿ ಮತ್ತೆ ಅಮೃತ ಅಲ್ಲ ಸರ್? ಅದು ನಮ್ಮ ಮನೆ ಮಕ್ಕಳು. ಓ, ಮಕ್ಕಳ ಹೆಸರಲ್ಲ ಸರ್? ಆ ಗಾಡಿಯಲ್ಲಿ ಅಕ್ಕನ ಹೆಸರು ಹಾಕಿದ್ದೇನೆ, ಈ ಗಾಡಿಯಲ್ಲಿ ಅವರ ಮಕ್ಕಳ ಹೆಸರು ಹಾಕಿದ್ದೇನೆ. ಓಕೆ ಸರ್, ಹಾಗಾದ್ರೆ ಚಿಕ್ಕಮ್ಮ ಯುನೀಕ್ ಆಗಿ ಒಂದು ಗಾಡಿ ಮಾಡಿದ್ದೀರಿ ಸರ್. ಯಾಕಂದ್ರೆ ಸ್ಟಾಕ್ ಗಾಡಿ ಈ ತರ ಕಾಣಿಸಲ್ಲ ಒಳಗಿಂದ. ಸ್ಟಾಕ್ ಗಾಡಿಯಲ್ಲಿ ಒಂದು ವೈಟ್ ಲೈಟ್ ಅಷ್ಟೇ ಇರುತ್ತೆ ಒಳಗೆ. ಸೀಟ್ ಕೂಡ ನೋಡಿದ್ರೆ ಇದು ಬಕೆಟ್ ಸೀಟ್ ಹಾಕಿದ್ದೀರಿ. ತುಂಬಾ ಕಂಪ್ಯಾರಿಸನ್ ಮತ್ತೆ ಕಂಫರ್ಟ್ ಕೊಡ್ತಿದ್ರಿ ಗಾಡಿಯಲ್ಲಿ. ಸೊ ಯಾರಿಗಾದ್ರೂ ಈ ಗಾಡಿಯಲ್ಲಿ ಟ್ರಾವೆಲ್ ಮಾಡ್ಲಿಕ್ಕಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಒಂದು ಹೇಳ್ಬೋದಾ? 9880212650. ಓಕೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಈಗ ನೋಡ್ಬೋದು, ಇಲ್ಲಿ ಡಿಸ್ಪ್ಲೇಲಿ ಕೂಡ ಬರ್ತಿರ್ಬೋದು. ಅವ್ರ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ. ಯಾವಾಗಾದ್ರೂ ನಿಮಗೆ ಬುಕಿಂಗ್ಸ್ ಬೇಕಿದ್ರೆ ಎಲ್ಲ ಕೂಡ ದಕ್ಷಿಣ ಕನ್ನಡ, ಮಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಕಾರ್ಕಳ ಆಗಿರ್ಬೋದು, ಪಿಕಪ್ ಇದೆ ಅಂದರೆ ಎಲ್ಲ ಕೂಡ ಟ್ರಿಪ್ ಮಾಡ್ತಾರೆ ಅವರು. ಓಕೆ, ನಾವು ಹಾಗಾದ್ರೆ ಇನ್ನೊಂದು ಗಾಡಿಗೆ ಹೋಗಿ ತೋರಿಸೋಣ. ಇನ್ನೊಂದು ಗಾಡಿ ಇದೆ ಮಿನಿ ಬಸ್, ಅದು ಗಾಡಿಯಲ್ಲಿ ಹೋಗಿ ತೋರಿಸೋಣ. ಓಕೆ, ಇವತ್ತು ನಮ್ಮ ಜೊತೆ ಅನ್ನಪೂರ್ಣೇಶ್ವರಿ ಟ್ರಾವೆಲ್ ಹಬ್ಬಿದ್ದು ಪೈಲಟ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರವಿ ಅಂತ. ರವಿ ಅಂತ ಅಲ್ಲ ಸರ್? ಓಕೆ ಸರ್, ಇದು ನೀವು ಒಂದು ಅನ್ನಪೂರ್ಣೇಶ್ವರಿ ಕಂಪನಿಗೆ ಅಂದರೆ ಸಂಸ್ಥೆಗೆ ಸೇರಿ ಎಷ್ಟು ವರ್ಷ ಆಯ್ತು ಸರ್? 4 ವರ್ಷ ಆಯ್ತು. ಓಕೆ, ಅಂದರೆ ಈ ಕಂಪನಿ ಸ್ಟಾರ್ಟ್ ಆಗೋದ್ರಿಂದ ಇದ್ದೀರಲ್ಲ ಸರ್? ಓಕೆ ಸರ್, ನೀವೊಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಒಂದು ಎಷ್ಟು ವರ್ಷ ಆಯ್ತು ಸರ್ ನಿಮಗೆ? 10-15. ಓ, ಒಂದು 10 to 15 ಇಯರ್ಸ್ ಆಗಿದೆಯಲ್ಲ ಸರ್? ಅಂದರೆ ಒಂದು ಹೆವಿ ಎಕ್ಸ್ಪೀರಿಯನ್ಸ್ ಇದ್ದ ನಮ್ಮ ಪೈಲಟ್ ನಮ್ಮ ಅನ್ನಪೂರ್ಣೇಶ್ವರಿ ಗಾಡಿಯಲ್ಲಿ ಬರ್ತಾರಲ್ಲ ಸರ್? ಹಾಗಾದ್ರೆ ಸರ್, ಇದು ಟಾಟಾ ಗಾಡಿ ಅಲ್ಲ? ಹೌದು ಸರ್. ಹೇಗಿದೆ ಸರ್ ಟಾಟಾ ಗಾಡಿ ಪರ್ಫಾರ್ಮೆನ್ಸ್ ಅಲ್ಲ? ನಾವು ಮೊದಲು ಇದ್ದ ಗಾಡಿಯನ್ನು ಟಾಟಾನೇ ಓಡಿಸಿದ್ದು, ಸೇಮ್ ಗಾಡಿ. ಓಕೆ, ಹಾಗಾಗಿ ನಮಗೆ ಇದು ಹಿಡಿದು ಕರೆಕ್ಟ್ ಕೈ ಹಿಡಿದು ಹೋಗಿದೆ. ಓಕೆ, ಕೈ ಬೇರೆ ಗಾಡಿ ಬೇರೆ ಯಾವ್ದು ಗಾಡಿ ಓಡಿಸಿದ್ರೆ ಈ ತರ ಓಡಿಸ್ಲಿಕ್ಕೆ ಆಗುದಿಲ್ಲ. ಓಕೆ, ಅಂದ್ರೆ ಟಾಟಾದ ಫೀಲೇ ಬೇರೆ ಅಲ್ಲ ಸರ್? ಬೇರೆ. ಹೌದು ಸರ್, ಹಾಗಾದ್ರೆ ಓಕೆ ಓಕೆ. ಬೇರೆ ಯಾವುದೆಲ್ಲ ಗಾಡಿ ಬಿಟ್ಟಿದ್ದೀರಿ ಸರ್? ನಾನು 30 ಸೀಟರ್, 52 ಸೀಟರ್ ಬಿಟ್ಟಿದ್ದೇನೆ. ಓಕೆ, ಅಂದ್ರೆ ನಮ್ಮದು ಟಾಟಾ ಬಿಟ್ಟು ಬೇರೆ ಯಾವುದಾದ್ರು? ಮಜ್ದಾ. ಓಕೆ, ಮಜ್ದಾ ಬಿಟ್ಟಿದ್ದೇನೆ. ಮತ್ತೆ ಅದೇ ಮಜ್ದಾ TT. ಓಕೆ, ದೊಡ್ಡ ಗಾಡಿ ಅಷ್ಟೇ. ಮತ್ತೆ ಚಿಕ್ಕದೆಲ್ಲ ಓಡಿಸಿದ್ದೇವೆ. ಮೊದಲಿನದ್ದು ನಾನು ಪ್ರಜ್ಞಾ ಟ್ರಾವೆಲ್ಸ್ ಅಲ್ಲಿದ್ದೆ. ಅಲ್ಲಿ ಒಂದು 8 ವರ್ಷ ಡ್ಯೂಟಿ ಮಾಡಿದ್ದೇನೆ ಅವರ ಹತ್ರ. ಅವರ ಹತ್ರ ಒಂದು 25 ಗಾಡಿ ಉಂಟು. ಹಾಗಾಗಿ ಯಾವ ಗಾಡಿಯಲ್ಲಿ ಬಂತು ಆ ಗಾಡಿಯಲ್ಲಿ ಹೋಗ್ಬೇಕು. ಓಕೆ ಸರ್, ಹಾಗಾದ್ರೆ ಓಕೆ. ನಿಮ್ಗೆ ಹಾಗಾದ್ರೆ ತುಂಬಾ ಗಾಡಿ ಬಿಟ್ಟಿದ್ರಲ್ಲ ಸರ್, ಟಾಟಾ ಗಾಡಿ ಬಿಟ್ಟು ಹೇಗೆ ಅನ್ಸಿದೆ ಸರ್? ನನಗೆ ಕಂಫರ್ಟೇಬಲ್. ಟಾಟಾ ಕಂಫರ್ಟೇಬಲ್ ಅಲ್ಲ ಸರ್? ಪಿಕಪ್ ಎಲ್ಲ ಹೇಗಿದೆ ಸರ್ ಘಾಟ್ ಸೆಕ್ಷನ್ ಅಲ್ಲಿ? ಪಿಕಪ್ ತೊಂದರೆ ಇಲ್ಲ ಸರ್? ಇಲ್ಲ. ಓಕೆ ಸರ್, ಟಾಟಾ ಮತ್ತು ಮಜ್ದಾದಲ್ಲಿ ಹೇಗೆ ಸರ್? ಯಾವ್ದು ಇಷ್ಟ ಆಗಿದೆ ನಿಮ್ಗೆ? ನನಗೆ ಟಾಟಾನೇ ಇಷ್ಟ ಆಗಿದೆ ಸರ್. ಯಾಕೆ ಸರ್ ಟಾಟಾ ಇಷ್ಟ? ಅಂದರೆ ತುಂಬ ಖುಷಿ ಆಗ್ತದೆ. ಅದಂದ್ರೆ ಅದರಲ್ಲಿ ಟಾಟಾನೇ ಓಡಿಸ್ತಾ ಇದ್ದೆ ಅಲ್ಲ, ಬೇರೆ ಗಾಡಿಯಲ್ಲಿ ಕುತ್ಕೊಂಡ್ರೆ ಅದು ಅಷ್ಟು ಕಂಫರ್ಟೇಬಲ್ ಆಗಲ್ಲ. ಓಕೆ ಸರ್, ಹಾಗಾದ್ರೆ ನಿಮ್ಗೊಂದು ಟಾಟಾ ಗಾಡಿ ಇಷ್ಟ ಅಂತ ಅಲ್ಲ ಸರ್? ಓಕೆ ಸರ್, ಹಾಗಾದ್ರೆ ಓಕೆ, ಥ್ಯಾಂಕ್ ಯು ಸರ್. ಸೊ ಸರ್, ನಾವೀಗ ಗಾಡಿಯ ಒಳಗಿದ್ದೇವಲ್ಲ ಸರ್, ಕ್ಯಾಬಿನ್ ಅಲ್ಲಿ ಇದ್ದೇವಲ್ಲ ಸರ್? ನಮಗೆ ಮೇನ್ ಈಗ ಕಾಣಿಸ್ತಿರೋದು DJ ಸೆಟಪ್ ಕಾಣಿಸ್ತಿದೆಯಲ್ಲ ಸರ್, DJ ಕನ್ಸೋಲ್ ಕಾಣಿಸ್ತಿದೆ. ಇದರ ಬಗ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಇದ್ರ ಬಗ್ಗೆ ಅಂದ್ರೆ ನಾವು ಹಿಂದೆಯಿಂದಲೂ ಈವೆಂಟ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಕೊಂಡು ಬಂದವರು. ಹಿಂದೆ DJಗೆಲ್ಲ ಹೋಗ್ತಾ ಇದ್ವಿ ನಾವು, ಸೌಂಡ್ ಪ್ಲೇಗೆಲ್ಲ ಹೋಗ್ತಾ ಇದ್ವಿ. ಹಾಗಾಗಿ ನಮ್ದು ಒಂದು ಕಂಟ್ರೋಲರ್ ನಮ್ದೇ ಮನೆಯಲ್ಲಿ ಇತ್ತು. ಅದನ್ನು ಈಗ ನಮ್ಮ ಈ ಬ್ಯುಸಿ ಶೆಡ್ಯೂಲ್ ಇಂದ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಅಂದ್ರೆ ಒಂದು 2 ವರ್ಷದಿಂದ ಮನೆಯಲ್ಲಿ ಡಮ್ಮಿ ಆಗಿ ನಿಂತಿತ್ತು ಅದು. ಅದನ್ನು ರೀಕಂಡೀಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಒಂದ್ಸಲ ಒಂದು ಎಲೆಕ್ಟ್ರಾನಿಕ್ ಐಟಮ್ ಒಂದು ಮಳೆಗೆ ಒಳಗೆ ಕೂತ್ರೆ ಅದರ ಬೋರ್ಡ್ ಅಲ್ಲೆಲ್ಲ ಈ ಮಾಯಿಶ್ಚರ್ ಬರ್ತದೆ. ಈಗ ಸೌಂಡ್ ಸಿಸ್ಟಮ್ ನವರು ಕೂಡ ಒಂದು ಮಳೆ ಸೀಸನ್ ಅಲ್ಲಿ ಒಳಗಿಟ್ರೆ ಮತ್ತೆ ತೆಗೆಯುವುದು ಚೌತಿ ನಂತರ ಎಲ್ಲ ತೆಗಿತಾರೆ. ಹಾಗೆ ಚೌತಿ ನಂತರ ತೆಗೆಯುವಾಗ ಹೆಚ್ಚಿನವರು ಸೌಂಡ್ ನ ಬಗ್ಗೆ ಗೊತ್ತಿದ್ದವರು ಸರ್ವಿಸ್ ಮಾಡಿಬಿಟ್ಟೇ ತೆಗಿತಾರೆ. ಅದ್ರಲ್ಲಿ ಮಾಯಿಶ್ಚರ್ ಬಂದಿರ್ತದೆ, ಲೈಟ್ ಆಗಿ ಬಂದಿರ್ತದೆ. ಅದನ್ನು ಕ್ಲಿಯರ್ ಮಾಡಲಿಲ್ಲ ಅಂತಂದ್ರೆ ಅದು ಮತ್ತೆ ಡ್ಯಾಮೇಜ್ ಆಗ್ತದೆ. ಹಾಗಾಗಿ ನಮ್ದು ಇದು ಒಳಗೆ ಇತ್ತು. ಒಳಗೆ ಇದು ನಾವು ಮತ್ತೆ ಪುನಃ ಅದನ್ನು ಯೂಸ್ ಮಾಡುವಾಗಿಲ್ಲ, ಅದು ಡಮ್ಮಿ ಆಗಿ ಹೋಗಿ ಆಗಿತ್ತು. ಹಾಗಾಗಿ ನಾವು ಅದನ್ನು ಮತ್ತೆ ಪುನಃ ನಾವು ಹಿಂದೆ ಅದರಲ್ಲಿ ದುಡ್ಕೊಂಡು ಬಂದಿದ್ದೇವೆ. ಅದು ಒಂದು ಇದಾಗಬಾರ್ದು, ಡಮ್ಮಿ ಪೀಸ್ ಆಗಿ ಉಳಿಬಾರ್ದು. ನೆಕ್ಸ್ಟ್ ಏನಾದರೂ ರೀಯೂಸ್ ಆಗಬೇಕಂತ ಒಂದು ಇದು ಇಟ್ಕೊಂಡು ಮಾಡಿರೋದು. ಮತ್ತೆ ನಮಗೆ ಮೇಯ್ನ್ ಆಗಿ ನಮಗೆ ಸೌಂಡು ಒಳ್ಳೆ ಬೇಕು ಅಂತ ನಾವು ಮೊದಲೇ ಡಿಸೈಡ್ ಮಾಡಿ ಇಟ್ಟಿದ್ವಿ. ಹಾಗಾಗಿ ಒಂದು ಸೌಂಡ್ಗೆ ಸ್ವಲ್ಪ ಒಂದು ಸ್ಪೆಷಲ್ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿರೋದ್ರಿಂದ ಸೌಂಡ್ ಸಿಸ್ಟಮ್ ಇದು ಸ್ವಲ್ಪ ಇದರಲ್ಲಿ ಸ್ವಲ್ಪ ಇನ್ಕ್ಲೂಡ್ ಮಾಡಿದೆ, ನೀವು ನೋಡಿರ್ಬೋದು. ಓಕೆ ಸರ್, ಏನೆಲ್ಲ ಇದೆ ಸರ್ ಒಂದು ಹೇಳ್ಬೋದು ಸರ್, ಏನೆಲ್ಲ ಇದೆ ಅಂತ? ಇದರಲ್ಲಿ ಇದು
2 ಚಾನಲ್ ಒಂದು ಮಿಕ್ಸರ್ ಇದೆ. ಓಕೆ ಮತ್ತೆ ಇದರಲ್ಲಿ ಪೈನೀರ್ ಆ್ಯಂಪ್ ಇದೆ, 2 ಪೈನೀರ್. ಒಂದು ನಾವು ವೋಕಲ್ಗೆ ಹಾಕಿದ್ದೇವೆ. ನಾವು ಗಾಡಿ ರೆಡಿ ಮಾಡುವಾಗ ವೋಕಲ್ ಇರಲಿಲ್ಲ, ಮತ್ತೆ ವೋಕಲ್ ರೆಡಿ ಮಾಡಿಸಿದ್ದು ನಾವು. ಹಾಗಾಗಿ ಮತ್ತೆ ಅದನ್ನು ಪೈನೀರ್ ಆ್ಯಂಪನ್ನು ವೋಕಲ್ಗೆ ಹಾಕಿದ್ದೇವೆ. ಇದು ಬ್ರಾಜೋ ಅಂತ ಈ ಥರ ಈಗ ಒಂದು ಲೇಟೆಸ್ಟ್ ಆಗಿ ಬಂದ ಒಂದು ಬ್ರ್ಯಾಂಡ್ ಇದು. ಸ್ವಲ್ಪ ಪೈನೀರ್ ಕಂಪೇರ್ ಮಾಡಿದರೆ ಅದಕ್ಕಿಂತ ಸ್ವಲ್ಪ ಒಳ್ಳೆ ಇದೆ, ಸರ್ವಿಸ್ ರೆಸ್ಪಾನ್ಸ್ ಎಲ್ಲ ಇದೆ ಅಂತ ಎಲ್ಲ ಇದು ಉಂಟು, ಕಮೆಂಟ್ ಉಂಟು. ಹಾಗಾಗಿ ನಾವು ಅದನ್ನು ಯೂಸ್ ಮಾಡಿದ್ದೇವೆ ಇದಕ್ಕೆ. ಇದು ನಮಗೆ ಸಬ್ ಊಪರ್ಗೆ ವರ್ಕ್ ಆಗ್ತದೆ, ಅದು ಸ್ಪೀಕರ್ಗೆ ವರ್ಕ್ ಆಗ್ತದೆ. ಮತ್ತೆ ನೀವು ಇಲ್ಲಿ ನೋಡ್ಬೋದು ನಾರ್ಮಲ್ ಸ್ಪೀಕರ್ ಹಾಕಿದ್ದೇವೆ. ಇದನ್ನು ನಾವು ಅಷ್ಟು ಯೂಸ್ ಮಾಡುದಿಲ್ಲ, ಯಾಕಂತಂದ್ರೆ ಹಿಂದ್ಗಡೆ ಸೌಂಡ್ ಬೇಕಾದಷ್ಟು ನಮಗೆ ಕೇಳ್ತಾ ಇರ್ತದೆ. ಹಾಗಾಗಿ ಇದು ಯೂಸ್ ಮಾಡುದಿಲ್ಲ. ಇದು ಯಾವಾಗ ಯೂಸ್ ಆಗ್ತದೆ ಅಂದ್ರೆ ರಾತ್ರಿ ಎಲ್ಲರೂ ಮಲಗಿದ ನಂತರ ಡ್ರೈವರ್ ಒಬ್ಬರೇ ಬರುವಾಗ ಮಾತ್ರ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಅಷ್ಟೊಂದು ದೊಡ್ಡ ಎಫೆಕ್ಟ್ ಏನಿಲ್ಲ. ಇಲ್ಲಿವರೆಗೆ ಮಾತ್ರ ಕೇಳಬೇಕು, ಕಸ್ಟಮರ್ಗೆ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದು ವಿಷಯವನ್ನು ಮನಗಂಡು ನಾವು ಇದು ವರ್ಕ್ ಮಾಡಿದ್ದೇವೆ. ಹಾಗಾಗಿ ಇದು ದೊಡ್ಡ ಮಟ್ಟಿನ ಸ್ಪೀಕರ್ ಅಲ್ಲ, ಇಲ್ಲಿ ಡ್ರೈವರ್ ಕ್ಯಾಬಿನ್ ಮಾತ್ರ ಕೇಳುವಂತ ಸ್ಪೀಕರ್ ಅಷ್ಟೇ. ಸ್ಪೆಷಲ್ ಏನು ಅಂದ್ರೆ ಜೋರು ಇಟ್ಟ ತಕ್ಷಣ ಇಲ್ಲಿ ಫ್ರಂಟ್ ಸೀಟಲ್ಲಿ ಕೂತ ಪ್ಯಾಸೆಂಜರ್ಗೆ ಕಿರಿಕಿರಿ ಆಗ್ತದೆ ಮತ್ತೆ. ಹಾಗಾಗಿ ಅಷ್ಟು ದೊಡ್ಡ ಎಫೆಕ್ಟ್ ಇರೋ ಸ್ಪೀಕರ್ ಹಾಕಲಿಲ್ಲ, ನಾರ್ಮಲ್ ಸ್ಪೀಕರ್ ಹಾಕಿದ್ದೇವೆ. ಅಲ್ಲಿ ನಿಮ್ಗೆ ಇದರಲ್ಲಿ ನಿಯೋನಲ್ಲಿ ವರ್ಕ್ ಮಾಡಿರೋದು ಜೋಕರ್ ಹಿಂದ್ಗಡೆಯನ್ನು ಜೋಕರ್ ವರ್ಕ್ ಮಾಡಿದ್ದೇವೆ. ಓಕೆ ಸರ್, ಇಲ್ಲೊಂದು ಲೇಸರ್ ಕೂಡ ಇದೆ ಅಲ್ಲ ಸರ್? ಲೇಸರ್ ಕೂಡ ಇದೆ, ಅದು ಫ್ರಂಟಿಗೆ ಅಲ್ಲ ಸರ್? ಓಕೆ ಸರ್, ಹಾಗಾದ್ರೆ ನಾವು ಒಳಗೆ ಏನೆಲ್ಲ ವರ್ಕ್ ಆಗಿದೆ ಅಂತ ತೋರಿಸೋಣಲ್ಲ ಸರ್? ಓಕೆ ಸರ್, ಈ ಗಾಡಿ ಒಳಗೆ ಒಂದು ಏನೆಲ್ಲ ವರ್ಕ್ ಆಗಿದೆ ಅಂತ ಹೇಳ್ಬೋದಾ ಸರ್? ಮೇಲ್ಗಡೆ ಒಂದು ಸೀಲಿಂಗ್ ವರ್ಕ್ ಮಾಡಿದ್ದೇವೆ. ಓಕೆ. ಮತ್ತೆ ಪುನಃ ಇಲ್ಲಿ ಸ್ಪೀಕರ್ಗಳಿಗೆಲ್ಲ ನಿಯಾನ್ ಎಲ್ಲ ವರ್ಕ್ ಮಾಡ್ಕೊಂಡಿದ್ದೇವೆ. ಓಕೆ. ಮತ್ತೆ ಒಂದು 4 ಇದು RGB ಲೇಸರ್ ಇದೆ. ಇದು RGB ಲೇಸರ್. ಹೆಚ್ಚಾಗಿ ಹಾಕೋದು ನಾರ್ಮಲ್ ಲೇಸರ್ ಹಾಕ್ತಾರೆ, ಅಂದ್ರೆ ಒಂದು ರೆಡ್, ಒಂದು ಗ್ರೀನ್, ವೈಟ್, ಬ್ಲೂ ಆ ತರ ಬಂದಿರೋದು ಒಂದು ಲೇಸರ್ ಬಂದಿರ್ತದೆ. ನಾರ್ಮಲ್ ಲೇಸರ್ ಹಾಕಿರ್ತಾರೆ. ನಾವೊಂದು ಸ್ವಲ್ಪ ಇದು ಸ್ಪೆಷಲ್ ಆಗಿ ನಾವೇ ಬ್ಯಾಂಗ್ಳೂರು ಈ ತರ ಹೊತ್ತು ತಂದಿರೋ ಲೇಸರ್ ಇದು. ಒಂದೇ ಡಾಟ್ ಅಲ್ಲಿ ಎಲ್ಲಾ ಕಲರ್ ಆಗ್ತದೆ. ಯಾವ್ದೆಲ್ಲ ಕಲರ್ ಇದೆ ಎಲ್ಲಾ ಕಲರ್ ಒಂದೇ ಡಾಟ್ ಅಲ್ಲಿ ಆಗ್ತದೆ. ನಾರ್ಮಲ್ ಆಗಿ ನಾರ್ಮಲ್ ಲೇಸರ್ ಹಾಕಿರ್ತಾರೆ. ಸ್ಪೆಷಲ್ ಅಂದ್ರೆ ಅದಕ್ಕೆ ಪವರ್ ಸಪ್ಲೈ ಇದಕ್ಕೆಲ್ಲ ಹೆಚ್ಚು ಬೇರೆ ಚೇಂಜಸ್ ಆಗ್ತದೆ ಏನೋ ಗೊತ್ತಿಲ್ಲ. ಅಂದ್ರೆ ಲೋಡ್ ಆಗಬಾರ್ದು ಗಾಡಿಗೆ ಅಂತ ಒಂದು ವಿಷಯ ಇಟ್ಕೊಂಡು ನಾರ್ಮಲ್ ಲೇಸರ್ ಎಲ್ಲ ಹಾಕಿರ್ತಾರೆ. ಇದು ನಾವು ಸ್ಪೆಷಲ್ ಲೇಸರ್ ಅಂತ ಹಾಕಿದ್ದೇವೆ. ಈಗ ನೀವು ಆಗ್ಲೇ ನೋಡ್ಬೋದು, ನಮ್ಗೆ ಸ್ಟಾರ್ಟಿಂಗ್ ತಗೊಳ್ಳಿಕ್ಕೆ ಒಂದು ಇಷ್ಟು ಗಾಡಿ ರನ್ ಆಗ್ಬೇಕು ಆ ತರ ಎಲ್ಲ ಇದೆ, ಒಮ್ಮೆಲೆ ರನ್ ಆಗುದಿಲ್ಲ. ಹಾಗಾಗಿ ಸ್ವಲ್ಪ RGB ಲೇಸರ್ ಅಲ್ಲ, ಹಾಗಾಗಿ ಸ್ವಲ್ಪ ಡಿಲೇ ಮಾಡ್ತದೆ. ಎಷ್ಟು ಪವರ್ ಬೇಕಂತ ಉಂಟು, ಆ ಪವರ್ ಬರೋ ತನಕ ಅದು ವೆಯ್ಟ್ ಮಾಡ್ತಾ ಇರ್ತದೆ. ನಾರ್ಮಲ್ ಆಗಿ ಈಗ ಗಾಡಿ ಸ್ಟಾರ್ಟ್ ತಗೊಂಡ ತಕ್ಷಣ ನಾವು ಲೇಸರ್ ಹಾಕ್ತೇವೆ ಅಂತ ಹೇಳಿದ್ರೆ ಆಗುದಿಲ್ಲ, ಸ್ವಲ್ಪ ಗಾಡಿ ಮೂವ್ಮೆಂಟ್ ಆಗ್ಬೇಕು, ಆ ತರ ಎಲ್ಲ ಇದೆ. ಓಕೆ ಸರ್, ಹಾಗಾದ್ರೆ ಬೇರೆ ಮತ್ತೆ ಇಲ್ಲಿ ನೀವು ಸಬ್ ನೋಡ್ಬೋದು. JBL ಅದು ಸ್ಪೀಕರ್ ಹಾಕಿ. ಓಕೆ, JBL ಸಬ್ ಇದೆ ಅಲ್ಲ ಸರ್? 1300 JBL ಸಬ್ 2 ಸ್ಪೀಕರ್ ಹಾಕಿದೆ. ಓಕೆ, ಇದರ ಒಳಗಿದೆ ಪಂಚ್ ಬಾಕ್ಸ್ ಮಾಡಿಬಿಟ್ಟು. ಹಿಂದೆಲ್ಲ ಟ್ಯೂಬ್ ಬರ್ತಾ ಇತ್ತು, ನಾರ್ಮಲ್ ಟ್ಯೂಬ್ ಬರ್ತಾ ಇತ್ತು. ಈಗೆಲ್ಲ ಪಂಚ್ ಬಾಕ್ಸ್ ಎಲ್ಲ ಮಾಡಿಬಿಟ್ಟು ಈ ತರ ಮಾಡ್ತಿದ್ದಾರೆ, ಎಲ್ಲ ಗಾಡಿಲಿ ಈ ತರನೇ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಸಣ್ಣದು ಫ್ಲಾಶರ್ ಹಾಕಿದ್ದೇವೆ. ಇದು ಫ್ಲಾಶರ್ ವಿಷಯ ಏನಂತಂದ್ರೆ, ಈ ನಮ್ದು ಈವೆಂಟ್ ಅಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ, ಈ ಪಾರ್ ಲೈಟ್ ಎಲ್ಲ ಅದಕ್ಕೆ DMX ಎಲ್ಲ ಬರ್ತದೆ, DMX ಅಲ್ಲಿ ಕಂಟ್ರೋಲ್ ಮಾಡ್ಬಿಟ್ಟು ಫ್ಲಾಶಿಂಗ್ ಎಲ್ಲ ಮಾಡ್ತೇವೆ. ಯಾವ ಕಲರ್ ಬೇಕು ಎಲ್ಲ ಫ್ಲಾಶಿಂಗ್ ಅದರಲ್ಲಿ ಮಾಡ್ತೇವೆ. ನಮಗೆ ಅಂತ ಪ್ರೊವಿಷನ್ ಇಲ್ಲಿ ಕೊಡ್ಲಿಕ್ಕೆ ನಮ್ಗೆ ಹೆವಿ ಆಗ್ತದೆ ಈ ಸಣ್ಣ ಗಾಡಿಗೆ. ಮತ್ತೆ ಅಲ್ಲಿ ಅದಕ್ಕೆ ಬೇರೆ ಆಪರೇಟ್ ಬೇಕಾಗ್ತದೆ, ಅದೆಲ್ಲ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಹೆವಿ ಆಗ್ತದೆ. ನೆಕ್ಸ್ಟ್ ಬರ್ಬೋದು ಏನೋ, ಆದ್ರೆ ಒಂದು ನಾವು ಆ ತರದ್ದು ಒಂದು ಕಾನ್ಸೆಪ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಫ್ಲಾಶ್ ಹಾಕಿದ್ದೇವೆ. ಈ ಫ್ಲಾಶ್ ಏನಂತಂದ್ರೆ, ಈ ಫ್ಲಾಶ್ ಲೈಟ್ ಹಾಕಿದ ತಕ್ಷಣ ಉಳಿದ ಎಲ್ಲ ಲೈಟ್ ಆಫ್ ಆಗ್ತದೆ. ಈ ಸ್ಮೋಕ್ ಎಲ್ಲ ಹಾಕಿ ಲೇಸರ್ ಹಾಕಿ ಡ್ಯಾನ್ಸ್ ಮಾಡ್ತಿರುವಾಗ ಒಂದು ಸಾಂಗ್ ಇದ್ದೊಂದು ನಮಗೆ ಮೂವ್ಮೆಂಟ್ ಗೊತ್ತಾಗ್ತದೆ. ಇಲ್ಲೊಂದು ಒಳ್ಳೆ ಕುಣಿತಾರೆ, ಆ ತರ ಒಂದು ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ ಅಂತ ಒಂದು ನಮ್ಗೆ ಗೊತ್ತಾಗ್ತದೆ. ನಾವು ಸಾಂಗ್ ಯಾವತ್ತು ಕೇಳ್ತಾ ಇರ್ತೇವಲ್ಲ, ಹಾಗಾಗಿ ಗೊತ್ತಾಗ್ತದೆ. ಹಾಗೆ ಗೊತ್ತಾಗುವಾಗ ನಾವೇನ್ ಮಾಡ್ತೇವೆ, ಆ ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಲೈಟ್ ಮಾತ್ರ ಆನ್ ಆಗ್ತದೆ. ಮತ್ತೆ ಎಲ್ಲ ಇಲ್ಲಿ ಸೈಡ್ ಇರ್ಬೋದು, ಸ್ಪೀಕರ್ ಅಲ್ಲಿ ಇರ್ಬೋದು,
ಇದು ಇರ್ಬೋದು ಎಲ್ಲ ಆಫ್ ಆಗ್ತದೆ. ಲೇಸರ್ ಇದು ಇಲ್ಲೊಂದು ಲೇಸರ್, ಫ್ರಂಟ್ ಅಲ್ಲಿ ಒಂದು ಲೇಸರ್ ಉಂಟು, ಅದು 2 ಲೇಸರ್ ಮಾತ್ರ ಆನ್ ಆಗ್ತದೆ, ಮತ್ತೆ ಇದೊಂದು ಆನ್ ಆಗ್ತದೆ, ಮತ್ತೆ ಎಲ್ಲ ಫುಲ್ ಆಫ್ ಆಗ್ತದೆ, ಫುಲ್ ಲೈಟ್ ಆಫ್ ಆಗ್ತದೆ. ಒಂದು ನಿಮ್ಗೆ ಒಂದು ಪಬ್ ಅಲ್ಲಿ ಎಲ್ಲ ಫುಲ್ ಬ್ಲಾಕ್ ಅಲ್ಲಿ ಯಾವ ತರ ಒಂದು ಫೀಲ್ ಬರ್ತದೆ ಆ ತರ ಫೀಲ್ ಕೊಟ್ಟಿದೆ. ಪಬ್ ಎಫೆಕ್ಟ್ ಇದೆ ಅಲ್ಲ ಸರ್, ಹಾಗೆ ಒಂದು ಕೊಟ್ಟಿದೆ. ಆ ತರ ಒಂದು ಅಂದ್ರೆ ಫುಲ್ ಪಬ್ ಇದು ತರ್ಲಿಕ್ಕೆ ಆಗುದಿಲ್ಲ, ನಾವೊಂದು ಆ ತರ ಒಂದು ಫೀಲ್ ಕೊಡೋಣ. ಮಿನಿ ಪಬ್ ಅಂತ ಹೇಳ್ಬೋದಲ್ಲ ಸರ್, ಮಿನಿ ಬಸ್ ಒಳಗೆ ಮಿನಿ ಪಬ್ ಅಲ್ಲ ಸರ್. ಓಕೆ ಸರ್, ಮತ್ತೊಂದು ಸೀಟ್ ಬಗ್ಗೆ ಹೇಳ್ಬೋದಾ ಸರ್? ಸೀಟ್ ನಿಮಗೆ ಇದು VS ಅವರದ್ದು ಸೀಟ್. ನಮ್ಗೆ ಹಿಂದೆ ಗಾಡಿ ಬರುವಾಗ ಯಾವ ಸೀಟ್ ಇತ್ತು ಅದು ಕಂಡೀಷನ್ ಅಲ್ಲಿ ಇತ್ತು, ಹಾಗಾಗಿ ನಾವು ಸೀಟ್ ಹಿಂದೆ ಇದ್ದ ಸೀಟನ್ನು ಇದಕ್ಕೇನು ಚೇಂಜ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಪುಷ್ ಬ್ಯಾಕ್ ಸೀಟ್ ನಾರ್ಮಲ್ ಎಲ್ಲ ಗಾಡಿಯಲ್ಲಿ ಬರೋ ಥರನೇ VS ಕಂಪನಿಯವರದ್ದು ಪುಷ್ ಬ್ಯಾಕ್ ಸೀಟ್ ಇದೆ. ಓಕೆ ಸರ್, ಹಾಗಾದ್ರೆ ಮತ್ತೆ ಸರ್ ಬೇರೆ ಏನೆಲ್ಲ ಫೆಸಿಲಿಟಿ ಕೊಡ್ತಿದ್ರಿ ಸರ್ ಪ್ಯಾಸೆಂಜರ್ ಅವರಿಗೆ? ಬೇರೆ ಅಂದ್ರೆ ಅದೇ ನೀವು ಆಗ್ಲೇ ಫಸ್ಟ್ ನಾನು ಹೇಳಿದೆ, ಇಲ್ಲಿ ಕೂಲರ್ ಒಂದು ವ್ಯವಸ್ಥೆ ಮಾಡಿದ್ದೇವೆ ಅಂತ. ಇಲ್ಲಿ ಆಕ್ಚುಲಿ ಎಲ್ಲ ಗಾಡಿಯಲ್ಲಿ ಟಿವಿ ಬರ್ತದೆ. ಈಗ ಯಾರು ಟಿವಿದು ಫ್ಯಾಷನ್ ಹೋಗಿದೆ, ಗಾಡಿ ಬುಕ್ ಮಾಡುವಾಗಲೇ ಕೇಳ್ತಾರೆ ವಿಡಿಯೋ ಕಳಿಸಿ, ಫೋಟೋ ಕಳಿಸಿ ಅಂತ ಕೇಳ್ಬಿಟ್ಟು ಈಗ ಡ್ಯಾನ್ಸ್ ಇದ್ದೇ ಕ್ರೇಜ್ ಇದಾಗಿದೆ. ಹಾಗಾಗಿ ನಮಗೆ ಟಿವಿ ಬೇಕು ಅಂತ ಅನಿಸ್ಲಿಲ್ಲ. ನಾವು ಒಂದು 2 ವರ್ಷದಲ್ಲಿ ಒಂದು 3-4 ಸಲ ಟಿವಿ ಆನ್ ಮಾಡಿದ್ದೇವೇನೋ ಅಷ್ಟೇ. ಟಿವಿ ಅಷ್ಟು ಯಾರು ಕೇಳುದಿಲ್ಲ, ಎಲ್ಲರೂ ಬಂದಾಗ ಕುಣಿಯೋದಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕೆ ನೋಡೋದು ಹೊರತು ಮತ್ತೆ ಟಿವಿ ಎಲ್ಲ ಯಾರು ಹಿಂದೆ ಟಿವಿ ಎಲ್ಲ ಈ ಪೊಸಿಷನ್ ಅಲ್ಲಿ ಟಿವಿ ಬರ್ತಾ ಇತ್ತು. ಟಿವಿಯನ್ನು ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ಟಿವಿಯನ್ನು ಆದಷ್ಟು ಸೇವ್ ಮಾಡಲಿಕ್ಕೆ ನೋಡಿದ್ವಿ, ಆಪ್ಷನಲ್ ಆಗಿ ಬೇಕು ಅಂದರೆ ಈ ಥರ ಫೋಲ್ಡಿಂಗ್ ಮಾಡೋ ಥರ ಇಲ್ಲಿ ಟಿವಿ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಬೇಕಂತ ನೋಡಿದ್ವಿ. ಅಂದರೆ ಬೇಡ ಅಂತ ಅನಿಸ್ತು, ಅಂದರೆ ಈ ಲೈಟಿಗೆಲ್ಲ ಡಿಸ್ಟರ್ಬ್ ಆಗ್ತದೆ, ಸ್ವಲ್ಪನೇ ಆಗ್ತದೆ, ಇಲ್ಲಿ ಲೈಟಿಂಗ್ ಎಲ್ಲ ಬರೋದಿಲ್ಲ ಅಂತೆಲ್ಲ ಆಯಿತು. ಹಾಗಾಗಿ ಟಿವಿಯನ್ನು ಇಲ್ಲಿ ಹಾಕೋದು ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ಕೂಲರ್ ಹಾಕಿದ್ದೇವೆ. ಕೂಲರ್ ನಿಮಗೆ ಒಂದು ಇನ್ನು ಈ ವೆದರ್ಗೆ ಇನ್ನು ನೆಕ್ಸ್ಟ್ ಬರೋ ವೆದರ್ಗೆ ಒಂದು ಬೇಕಾಗ್ತದೆ ಅಂತ ಅನಿಸ್ತದೆ. ಅಂದ್ರೆ ಸೀಟಿಗೆ ಹಿಂದೆಲ್ಲ ಮಾಡ್ತಿದ್ದು ಕೆಲವೊಂದು ಗಾಡಿಯಲ್ಲಿ ಸೀಟಿಗೆ ಫ್ಯಾನ್ ಎಲ್ಲ ಹಾಕ್ತಾ ಇದ್ರು. ಸೀಟಿಗೆ ಫ್ಯಾನ್ ಹಾಕಿದ್ರೆ ಈ ನಲಿಯುವಾಗ ಈ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ ಅವರು ಅದರ ಮೇಲೆ ಬಿದ್ದು ಅದು ಕಟ್ಟಾಗಿ ಹೋಗುದು. ಬಂದ ಹೊಸರಲ್ಲಿ ಇರ್ತದೆ, ಎಲ್ಲ ಇರ್ತದೆ, ಮತ್ತೆಲ್ಲ ಕಟ್ ಆಗ್ತದೆ. ಅದು ಮೇಂಟೆನೆನ್ಸ್ ಮಾಡೋದೇ ದೊಡ್ಡ ಕಿರಿಕಿರಿಯಾಗಿ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಸೀಟ್ ಹಾಕೋ ಫ್ಯಾನ್ ಬೇಡ ಅಂತ ಹೇಳ್ಬಿಟ್ಟು ಈ ತರ ಒಂದು ಸಿಸ್ಟಮ್ ಮಾಡಿ. ಓಕೆ ಸರ್, ಹಾಗಾದ್ರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದೀರಲ್ಲ ಸರ್. ಓಕೆ ಸರ್, ಹಾಗಾದ್ರೆ ನಾವು ಗಾಡಿ ಒಳಗೆ ಒಂದು ಸೌಂಡ್ ಆಗಿ ಲೈಟ್ ಹಾಕಿ ಒಂದು ಟೆಸ್ಟ್ ಮಾಡೋದು ತೋರಿಸೋಣ ಸರ್. ಓಕೆ ನಮಗೆ ಈಗ ನಾವೀಗ ಈ ಒಂದು ಸಂಸ್ಥೆ ರನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ 4-5 ವರ್ಷ ಆಗ್ತಾ ಬಂತು. ನಮಗೆ ಈ ಫೀಲ್ಡಿಗೆ ಬರಲಿಕ್ಕೆ ಮೊದಲು ಒಂದು ಮಾಡಿ ನಿಮಗೆ ಸಪೋರ್ಟ್ ಆಗಿ ನಾನು ಇದ್ದೇನಂತ ಬಂದವರು ವಿಶ್ವಣ್ಣ ಜಾಲಿ ರೈಡ್ ಅಂತ, ಅವರು ಮಂಚಕಲ್ನ ಗಾಡಿನವರು. ಅವ್ರ ಹತ್ರ 407 ಇತ್ತು, ಈಗ 32 ಸೀಟರ್ ಗಾಡಿ ರನ್ ಮಾಡ್ತಿದ್ದಾರೆ, ಅದು ಇದೆ. ಅದಕ್ಕಿಂತ ಮೊದಲು ನೀನೊಂದು ಗಾಡಿ ಮಾಡು ಅಂತ ನನ್ನನ್ನು ಹುರಿದುಂಬಿಸಿದ್ದು ನನ್ನ ಅಣ್ಣ. ಅವರು TMT ಕೊಯ್ನೂರಲ್ಲಿ ಡ್ರೈವರ್ ಆಗಿದ್ದಾರೆ. ಹೌದು, ಅವರು ಅದರಲ್ಲಿ ಡ್ರೈವರ್ ಆಗಿದ್ದಾರೆ. ನೀನು ಟೂರಿಸ್ಟ್ ಗಾಡಿ ಮಾಡು, ಒಳ್ಳೆ ರೂಟ್ ಗಾಡಿ ಮಾಡೋದಕ್ಕಿಂತ ಟೂರಿಸ್ಟ್ ಗಾಡಿ ಮಾಡು. ನಾನು ಯಾವತ್ತೂ ಅವ್ರ ಹತ್ರ ಹೇಳ್ತಿದ್ರು, ಯಾವುದಾದ್ರೂ ರೂಟ್ ಗಾಡಿ ಕೊಡೋದಿದ್ರೆ ಹೇಳಿ, ನಾನು ಮಾಡ್ತೇನೆ ಅಂತ. ಆಗ ಅವರು ಹೇಳ್ತಾ ಇದ್ರು, ರೂಟ್ ಗಾಡಿ ಬೇಡ, ನೀನು ಮಾಡೋದಾದ್ರೆ ಒಂದು ಟೂರಿಸ್ಟ್ ಗಾಡಿ ಮಾಡು, ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಮಾಡು, ದೊಡ್ಡ ಗಾಡಿ ಏನಾದರೂ ಬೇಡ ಬೇಕಿದ್ರೆ, ನಿಂಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಸಣ್ಣ ಗಾಡಿ ಅದು ಮಾಡಿ ನೀನು ಟ್ರಯಲ್ ಒಮ್ಮೆ ನೋಡಿದಾಗ ಆಗ್ತದೆ, ನಿಂಗೆ ಸ್ವಲ್ಪ ಐಡಿಯಾ ಸಿಗ್ತದೆ, ನೀನು ಮಾಡು ಅಂತ ಅವರು ನನ್ನ ಹುರಿದುಂಬಿಸಿದ್ದು. ಜನ್ನ TMT ಅಂತ ಹೇಳಿದರೆ ಯಾರಿಗೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಅವರು ಈಗ TMTಯಲ್ಲಿ ಇದ್ದೇ ಒಂದು 10-12 ವರ್ಷ ಏನೋ ಆಯ್ತೇನೋ. ಅದಕ್ಕಿಂತ ಮೊದಲು ಹಿಂದೆ ದರ್ಶನ್ ಅಂತ ಎಲ್ಲ ಬಸ್ ಇತ್ತು, ಅದರಲ್ಲೆಲ್ಲ ಡ್ಯೂಟಿ ಮಾಡಿದವರು ಹಿಂದೆ ಎಲ್ಲ. ಅವರು ಮೊದಲು ನನಗೆ ಒಂದು ಪ್ರೇರಣೆ ಅವರು ಗಾಡಿ ಮಾಡೋದಕ್ಕೆ. ಅದ ನಂತರ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ನಮಗೆ ಬಂದವರು ವಿಶ್ವಣ್ಣ ಜಾಲಿ ರೈಡರ್. ಅದು ಗಾಡಿ ತಗೊಂಡ ನಂತರ
ನಮಗೆ ಅಕ್ಷತಾ ಅಂತ ಇಲ್ಲಿ ನಮ್ಮ ಪಡುಬಿದ್ರಿ ಗಾಡಿ ಇದೆ, Okay. ಅವ್ರ ಗಾಡಿ ನೋಡ್ಬಿಟ್ಟೆ ನಾವು ಈ ಗಾಡಿ ಮಾಡಿಫಿಕೇಶನ್ ಮಾಡಿ ಓಕೆ, ಹಾಗಾದ್ರೆ ಅವರದ್ದು ನೋಡಿ ನೀವೊಂದು ಇನ್ಸ್ಪೈರ್ ಆಗಿ ಈ ತರ ಮಾಡಿಫೈ ಈ ತರ ಮಾಡಿರೋದು. ಓಕೆ, ಅವರು ಅಣ್ಣ ಅಂತ, ಅವರು ನವೀನ್ ಅಣ್ಣ ಅಂತ ಎಲ್ಲರೂ ಅವರು ಅಣ್ಣ ಅಂತಾನೆ ಕರೆಯುವುದು, ಅವರು ಅಣ್ಣ ಅಂತಾನೆ ಫೇಮಸ್ ಅವರು. ಹೌದು ಸರ್. ಅವರು ಮೈನ್ ಆಗಿ ನಮಗೆ ಮೊದಲಿಗೆ ಸಪೋರ್ಟ್ ಬಂದದ್ದು. ಈಗ ಎಲ್ಲರೂ ಇದ್ದಾರೆ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಯಾರು ನಾವು ಹೊಸೊಬ್ರು ಅಂತ ಹೇಳಿಬಿಟ್ಟು ಮೊದಲು ಸಪೋರ್ಟ್ ಮಾಡಿರೋದು ಅವರು 3 ಜನ, ಮತ್ತು ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್ ಎಲ್ಲ. ಈಗ ಎಲ್ಲ ಗಾಡಿಯವರು ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಮಹೇಶ್ ಅಣ್ಣ ಆಗಿರ್ಬೋದು, ಪಲಿಮರಲ್ಲಿ ಶ್ರೀದೇವಿ ಪ್ರಸಾದ್ ಅಂತ ಇದೆ, ಮಹೇಶ್ ಅಣ್ಣ ಆಗಿರ್ಬೋದು, ಎಲ್ಲರೂ ನಮಗೆ ಒಂದು ಏನು ಬಾಡಿಗೆ ಎಲ್ಲ ಇದ್ದರೆ ಅಡ್ಜಸ್ಟ್ಮೆಂಟ್ಗೆ ಎಲ್ಲ ನಮ್ಮನ್ನು ಎಲ್ಲ ಇದು ಮಾಡ್ತಾರೆ. ಅಂದರೆ ಯಾವತ್ತಿದು ಅವರಿಗೆ ಬಾಡಿಗೆ ಹೆಚ್ಚಿದ್ರೆ ಎಲ್ಲ ನಮಗೆಲ್ಲ ಕರೀತಾರೆ. ನಾವೊಂದು ಟೀಮ್ ಥರ ಒಂದು ಕೆಲಸ ನಮಗೆ ಎಕ್ಸ್ಟ್ರಾ ಬಂದದ್ದು ಅವ್ರಿಗೆ ಕೊಡ್ತೇವೆ, ಅವ್ರಿಗೆ ಎಕ್ಸ್ಟ್ರಾ ಬಂದ ನಮ್ಗೆ ಕೊಡ್ತಾರೆ ಎಲ್ಲರೂ. ಮತ್ತು ಇಲ್ಲಿ ಉಡುಪಿಲಿ ಉಮೇಶ್ ಅಣ್ಣ ಅಂತೆಲ್ಲ ಇದ್ದಾರೆ, ಲೋಹಿತ್ ಮಹಾದೇವಿ ಗಾಡಿ ಲೋಹಿತ್ ಅಂತ ಅವರು ಇದ್ದಾರೆ. ಅವರೆಲ್ಲ ಒಳ್ಳೆ ಇದು ಮಾಡ್ತಾರೆ, ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲರೂ ಸಪೋರ್ಟಿವ್ ಆಗಿ ನಮಗೆ ಕಾರ್ಪೊರೇಟ್ ಮಾಡ್ತಾರೆ. ಹೌದು ಸರ್. ಹಾಗಾದ್ರೆ ಒಂದು ಸೊ ಸರ್, ನಮ್ಮ ಚಾನಲ್ ಬಗ್ಗೆ ಏನಾದರೂ ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಚಾನಲ್ ಬಗ್ಗೆ ಈಗಿನ ಜನ್ರೇಷನಲ್ಲಿ ನೋಡೋದಾದರೆ ಈ ಸೋಷಿಯಲ್ ಮೀಡಿಯಾ ಎಲ್ಲ ಇದಕ್ಕೆ ಕೂಡ ಒಂದು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ನಿಮ್ಮಂಥ ಒಂದು ಕಂಟೆಂಟ್ ಕ್ರಿಯೇಟರ್ ಯೂಟ್ಯೂಬರ್ ಎಲ್ಲ ಬಂದು ನೀವು ನಮಗೆ ಸಪೋರ್ಟ್ ಮಾಡ್ತೀರಾ, ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ. ನಮ್ಮದು ಒಂದಷ್ಟು ಗಾಡಿ ವಿಷಯದಲ್ಲಿ ನಮಗೆ ಒಂದು ಸ್ವಲ್ಪ ಅಷ್ಟು ಜನ ಫ್ಯಾನ್ಸ್ ಯಾರಾದರೂ ಇರ್ತಾರೆ, ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮದು ಯಾರೆಲ್ಲ ಫಾಲೋವರ್ಸ್ ಅಲ್ಲ ಸಬ್ಸ್ಕ್ರೈಬರ್ ಎಲ್ಲ ಇದ್ದಾರೆ, ಅವರೆಲ್ಲ ನಮ್ಮ ವಿಡಿಯೋ ನೋಡಿಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮಿಂದಾಗಿ ಎಲ್ಲರೂ ನಾವೊಂದು ಒಟ್ಟಿಗೆ ಒಂದು ಸೇರಿದರೆ ಒಂದು ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಬೋದು ಅಂತ ಅನಿಸ್ತದೆ. ನೀವೆಲ್ಲ ಈಗ ಬಂದ ನಂತರ ಒಂದು ಗಾಡಿ ಬಗ್ಗೆ ಒಂದಷ್ಟು ಜನರಿಗೆ ತಿಳಿತದೆ. ಗಾಡಿ ಏನು, ಗಾಡಿಯಲ್ಲಿ ಏನೆಲ್ಲ ಕುಂದುಕೊರತೆ ಇದೆ, ಏನೆಲ್ಲ ಕಷ್ಟಗಳಿವೆ, ಅದೆಲ್ಲ ಜನರಿಗೆ ಗೊತ್ತಾಗ್ತದೆ. ಅದೆಲ್ಲ ಮೇಯ್ನಾಗಿ ರೀಚ್ ಮಾಡೋದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ರೀಚ್ ಮಾಡಿಸ್ತಾ ಇದ್ದೀರಿ. ನಿಮಗೆ ನಾನು ತುಂಬ ಧನ್ಯವಾದ ಅಂತ ಹೇಳ್ಬೋದು. ನಮ್ಮ ಒಂದು ಕಷ್ಟಗಳನ್ನೆಲ್ಲ ಕೇಳ್ತೀರಿ, ನಮಗೆಲ್ಲ ಸಪೋರ್ಟ್ ಮಾಡ್ತೀರಿ. ತುಂಬ ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಮುಂದಿನ ಒಂದು ಫ್ಯೂಚರ್ ಒಳ್ಳೆಯದಾಗಲಿ. ಇನ್ನೂ ಇಂಥ ಒಂದು ಕಂಟೆಂಟ್ಗಳನ್ನೆಲ್ಲ ಜನರಿಗೆ ರೀಚ್ ಮಾಡಿಸಿ. ಇನ್ನೂ ಬೇಕಾದಷ್ಟು ವಿಷಯಗಳಿದೆ. ಗಾಡಿ ಮೇಲ್ನೋಟದಲ್ಲಿ ಏನೆಲ್ಲ ಇದೆ ಅದನ್ನು ಬಿಟ್ಟು ಒಳಗಡೆ ಬೇರೆನೇ ವಿಷಯ ಇದೆ, ಬೇರೆನೇ ಕುಂದುಕೊರತೆಗಳಿವೆ. ಅದನ್ನೆಲ್ಲ ಜನರಿಗೆ ರೀಚ್ ಮಾಡಿಸಿ. ಹಾಗಾದರೂ ನಮ್ಮದು ಈಗ ಈ ಬಾಡಿಗೆ ಏನೆಲ್ಲ ರೇಟ್ ಎಲ್ಲ ಡೌನ್ ಇದೆ, ಪಾರ್ಟಿ ಬಂದವರು ರೇಟಿಗೆ ಬಾರ್ಗೇನಿಂಗ್ ಎಲ್ಲ ಮಾಡ್ತಾರೆ. ಹಾಗಾದರೂ ಜನರಿಗೆ ತಿಳಿದು ಅದನ್ನು ನೆಕ್ಸ್ಟ್ ನಮ್ಗೆ ಅವರೊಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡೋ ಥರ ಆಗಲಿ ಅಂತ ಆಶಿಸ್ತೇನೆ. ನಿಮ್ಮದು ಒಳ್ಳೆಯದಾಗಲಿ, ನಮಗೆ ಸಪೋರ್ಟ್ ಮಾಡಿ ನಮ್ಮ ಜೊತೆ ಇಷ್ಟು ಹೊತ್ತು ಇದ್ದು ನಮ್ಮ ಗಾಡಿ, ನಾವೇನು ದೊಡ್ಡ ಸಂಸ್ಥೆಯವರಲ್ಲ, ಒಂದು ಹಳ್ಳಿಯಿಂದ ಬಂದವರು. ಸಣ್ಣ ಹಳ್ಳಿಯಲ್ಲಿ ಒಂದು ಸಣ್ಣ ಮಟ್ಟಿನ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೇವೆ, ಗಾಡಿದು ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಹಳ್ಳಿಯಿಂದ ನಾವು ಸಿಟಿಗಳಿಗೆ ಹೋಗಿ ಹಳ್ಳಿ ಜನರನ್ನು ಸಿಟಿಗೆ ಕರ್ಕೊಂಡು ಹೋಗಿ ಸಿಟಿಯನ್ನು ತೋರಿಸ್ಕೊಂಡು ಬರ್ತೇವೆ. ಸಿಟಿ ನಾವು ಹಳ್ಳಿಯಲ್ಲಿ ಇರೋದಾದರೂ ಕೂಡ ಕೆಲವೊಂದು ಸಲ ಉಡುಪಿಯಲ್ಲಿ ಪಿಕಪ್ ಮಾಡಿಬಿಟ್ಟು ಜನರನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿನ ಒಂದು ವಾಸ್ತವ ಏನು ಇದೆ ಅದನ್ನೆಲ್ಲ ನಾವು ಜನರಿಗೆ ರೀಚ್ ಮಾಡಿಸ್ತಾ ಇದ್ದೇವೆ. ಹಾಗಾಗಿ ಅದನ್ನು ನಾವು ಮಾಡ್ತಾ ಇದ್ದೇವೆ ಅಂತ ನೀವು ಎಲ್ಲೋ ನೋಡಿ ನಮ್ಮದು ಒಂದು ವಿಡಿಯೋ ಮಾಡಬೇಕು ಅಂತ, ನಿಮ್ಮದು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮಲ್ಲಿಗೆ ಬಂದಿದ್ದೀರಿ. ನಿಮಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಮೋಸ್ಟ್ ವೆಲ್ಕಮ್ ಸರ್. ನಮಗೆ ಸಪೋರ್ಟ್ ಮಾಡೋದಕ್ಕೆ ಕೂಡ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು.